ಶ್ರೋತೃಗಳೇ, ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಪರೀಕ್ಷಾ ಸಿದ್ಧತೆ ನೇರ ಫೋನ್ ಇನ್ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಎಸ್ಎಸ್ಎಲ್ಸಿ ಸಮಾಜ ವಿಜ್ಞಾನ ಪತ್ರಿಕೆ ಕುರಿತ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಸಮಾಜ ವಿಜ್ಞಾನ ಸಹಶಿಕ್ಷಕರಾದ ಬಸವರಾಜು ಮತ್ತು ಬಿಕೆ ಚಾನೇಶ್ವರರಾವ್. ಪ್ರಸ್ತುತಿ ಬೇದ್ರೆ ಮಂಜುನಾಥ್. ಕೇಳುಗರಿಗೆಲ್ಲ ನಮಸ್ಕಾರ. ಇವತ್ತಿನ ಎಸ್ಎಸ್ಎಲ್ಸಿ ಪರೀಕ್ಷಾ ಸಿದ್ಧತೆ ನೇರ ಸಂವಾದ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಕೇಳುಗರೆ, ಇವತ್ತು ಸಮಾಜ ವಿಜ್ಞಾನ ಪತ್ರಿಕೆಯನ್ನ ಕುರಿತು ಚರ್ಚೆ ಮಾಡ್ತಾ ಇದ್ದೇವೆ. ಇಬ್ಬರು ಸಮಾಜ ವಿಜ್ಞಾನ ಸಹಶಿಕ್ಷಕರು ನಮ್ಮ ಜೊತೆಗಿದ್ದಾರೆ. ಒಬ್ಬರು ಮೈಸೂರಿನ ಸಂತ ಫಿಲೋಮಿನಾ ಪ್ರೌಢಶಾಲೆಯ ಬಿಕೆ ಚಾನೇಶ್ವರರಾವ್ ಅವರು, ಮತ್ತೊಬ್ಬರು ಮೈಸೂರಿನ ಕುವೆಂಪು ನಗರದಲ್ಲಿರುವ ಕರ್ನಾಟಕ ಪಬ್ಲಿಕ್ ಸ್ಕೂಲ್ನ ಬಸವರಾಜ್ ಅವರು. ಸರ್, ಇಬ್ಬರಿಗೂ ಸ್ವಾಗತ ನಮ್ಮ ಕಾರ್ಯಕ್ರಮಕ್ಕೆ. ನಮಸ್ಕಾರ ಸರ್. ಚಾನೇಶ್ವರರಾವ್ ಅವರೇ, ಎಸ್ಎಸ್ಎಲ್ಸಿಯ ಸಮಾಜ ವಿಜ್ಞಾನ ಪತ್ರಿಕೆ ಬಹಳ ಸುಲಭ, ಸರಳ, ಪಾಸ್ ಆಗೋದೇನು ಸಮಸ್ಯೆ ಅಲ್ಲ, ಆದ್ರೆ 100 ತೆಗಿಬೇಕು ಅನ್ನೋದು ಉತ್ಸಾಹ. ಈಗಾಗಲೇ ಸಿದ್ಧತೆ ಆಗಿದೆ. ಮುಂದಿನ ವಾರ ಇನ್ನೇನು ಪರೀಕ್ಷೆ ಆರಂಭ ಆಗ್ತಾ ಇದೆ. ಅವರಿಗೆ ಶುಭಾಶಯ ಹೇಳ್ತಾ, ಒಂದು ನಮ್ಮ DDPI ಆಫೀಸಿಂದ ಮಾಹಿತಿ ಬಂದಿದೆ, ಅದನ್ನ ಹಂಚ್ಕೊಳ್ಳೋಣಂತೆ. ಯಾರಾದ್ರೂ ಟ್ರಾನ್ಸ್ಪೋರ್ಟ್ ಬೇಕು, ದೂರದಿಂದ ಬರುವಂತವರು ಬಸ್ಸಲ್ಲಿ ಬರಬೇಕು ಅಂತ ಹೇಳಿದ್ರೆ ಅದಕ್ಕೊಂದು ಸಹಾಯವಾಣಿ ಸಂಖ್ಯೆಯನ್ನ ಸ್ಥಾಪಿಸಿದ್ದಾರಂತೆ. ಸೊ ಅವರು BO ಆಫೀಸು ಮತ್ತು DDPI ಆಫೀಸಲ್ಲಿ ಅದನ್ನ ಫೋನ್ ಮಾಡಿ ತಿಳಿಸಿದ್ರೆ ಅದಕ್ಕೆ ವ್ಯವಸ್ಥೆ ಆಗುತ್ತೆ ಅಂತ ಹೇಳಿದ್ದಾರೆ. ಅದರ ಸಂಖ್ಯೆಯನ್ನು ನಾವು ಮಂಗಳವಾರದ ಕಾರ್ಯಕ್ರಮದಲ್ಲಿ ತಿಳಿಸ್ತಾ ಇದ್ದೇವೆ. ಮಂಗಳವಾರ DDPI ಅವರು ಮತ್ತು ಶಿಕ್ಷಣಾಧಿಕಾರಿಗಳು ಭಾಗವಹಿಸ್ತಾ ಇದ್ದಾರೆ. ಇದು FM 100.6 ಆಕಾಶವಾಣಿ ಮೈಸೂರು. ಇದರಲ್ಲೂ ಕೂಡ ನಿಮಗೆ ಆಪ್ ಅಲ್ಲಿ ಸಿಗುತ್ತೆ, AIR ಮೈಸೂರು ಲೈವ್ ಅನ್ನ ಆಪ್ ಅಲ್ಲಿ. ಹಾಗೆ ಇದರ ಧ್ವನಿ ಮುದ್ರಣವನ್ನ ಫೇಸ್ಬುಕ್ ಮತ್ತು ಯೂಟ್ಯೂಬ್ಗಳಲ್ಲೂ ನೋಡಬಹುದು. ನೀವು ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆದ್ರೆ ನಿಮಗೆ ಹೆಚ್ಚಿನ ಮಾಹಿತಿ ಮತ್ತು ಹೆಚ್ಚಿನ ಕಾರ್ಯಕ್ರಮಗಳು ಸಿಗ್ತವೆ. ಇನ್ನು ಚಾನೇಶ್ವರ ಅವರ ಕಾರ್ಯಕ್ರಮ ಆರಂಭ ಮಾಡೋಣ. ಈ ಬಾರಿ ವಿದ್ಯಾರ್ಥಿಗಳಿಗೆ ವಿವರವಾಗಿ ಟೈಮ್ ಟೇಬಲ್ ಏನ್ ಇದೆ ಅಥವಾ ನಿಮ್ಮ ಲೇಔಟ್ ಆಫ್ ಕ್ವಶನ್ ಪೇಪರ್, ನೀವು ಬ್ಲೂ ಪ್ರಿಂಟ್ ಅಂತ ಏನು ಹೇಳ್ತೀರಿ, ಸ್ವಲ್ಪ ವಿವರಿಸ್ತೀರಾ? ಪರೀಕ್ಷೆ ಬದಲಾವಣೆ ಆಗಿಲ್ಲದೆ ಇರತಕ್ಕಂಥದ್ದನ್ನ 2 ವಿಚಾರ ಮೊದಲು ಹೇಳಿಬಿಟ್ಟು ಉತ್ತರ ಕೊಡ್ಲಿಕ್ಕೆ ಪ್ರಾರಂಭಿಸ್ತೇನೆ. ಹಿಂದಿನ ಹಾಗೇನೆ ಪರೀಕ್ಷೆ 3 ಗಂಟೆ 15 ನಿಮಿಷಗಳ ಕಾಲ ಇರ್ತದೆ. ಮೊದಲ 15 ನಿಮಿಷ ವಿದ್ಯಾರ್ಥಿ ಪ್ರಶ್ನೆ ಪತ್ರಿಕೆಯನ್ನ ಓದಿ ಅರ್ಥೈಸಿಕೊಡ್ಲಿಕ್ಕೆ ಅಂತ ಹೇಳಿ ಮೀಸಲಿಟ್ಟಿರ್ತಾರೆ. ಉಳಿದ 3 ಗಂಟೆಗಳು ಪರೀಕ್ಷೆ ಉತ್ತರಿಸಲಿಕ್ಕೆ ಅಂತ ಹೇಳಿ ಮೀಸಲಾಗಿರ್ತದೆ. ಎರಡನೇದಾಗಿ, ಈ ಹಿಂದೆ ಏನ್ 80 ಅಂಕಗಳಿಗೆ ಪರೀಕ್ಷೆ ಇರ್ತಾ ಇತ್ತು, ಅದೇ 80 ಅಂಕಗಳಿಗೆ ಈ ಸಾಲಿನಲ್ಲಿಯೂ ಕೂಡ ಪ್ರಶ್ನೆ ಪತ್ರಿಕೆ ಇರಲಿದೆ. ಇನ್ನು ಈ 80 ಅಂಕ ಏನಿದೆಯೋ ಇದರಲ್ಲಿ ಮೊದಲ 8 ಪ್ರಶ್ನೆಗಳು ಬಹು ಆಯ್ಕೆ ಪ್ರಶ್ನೆಗಳಾಗಿರ್ತವೆ. ಪ್ರತಿ ಒಂದಕ್ಕೆ 1 ಅಂಕ ಆಗಿರ್ತದೆ. ಒಟ್ಟು 8 ಅಂಕಗಳು ಇರ್ತವೆ ಸರ್. ಎರಡನೇ ಭಾಗ ಅಂತಕ್ಕಂಥದ್ದು ಇದು ಕೂಡ 1 ಅಂಕದ ಪ್ರಶ್ನೆ. 1 ವಾಕ್ಯಗಳಲ್ಲಿ ಉತ್ತರಿಸಬೇಕಾಗಿರ್ತದೆ. ವಾಕ್ಯ ರೂಪದಲ್ಲಿ ಉತ್ತರಗಳು ಇರಬೇಕಾಗ್ತದೆ. ಪ್ರತಿಯೊಂದಕ್ಕೆ 1 ಅಂಕ, 8 ಅಂಕಗಳು ಹಂಚಿಕೆಯಾಗಿರ್ತದೆ. ಮೂರನೇ ಭಾಗ ಅಂತಕ್ಕಂಥದ್ದು 8 ಪ್ರಶ್ನೆಗಳು ಇರ್ತವೆ. ಪ್ರತಿ ಪ್ರಶ್ನೆಗೆ 2 ಅಂಕ ಮೀಸಲಾಗಿರ್ತದೆ. ಒಟ್ಟು 16 ಅಂಕಗಳು. ವಿದ್ಯಾರ್ಥಿಗಳು 2 ರಿಂದ 4 ವಾಕ್ಯಗಳಲ್ಲಿ ಉತ್ತರಗಳನ್ನು ಬರೀಬೇಕಾಗಿರ್ತದೆ. ಒಟ್ಟು 1 ಮತ್ತು 2 ಅಂಕದ ಪ್ರಶ್ನೆಗಳು 24 ಪ್ರಶ್ನೆಗಳಿರ್ತವೆ. 32 ಅಂಕಗಳು ಹಂಚಿಕೆಯಾಗಿರುತ್ತದೆ. ಈ ಬಾರಿ ವಿದ್ಯಾರ್ಥಿಗಳು ಗಮನಿಸಬೇಕಾದಂತಹ ಬಹಳ ಮುಖ್ಯವಾದಂತಹ ಅಂಶ ಅಂದರೆ 3 ಅಂಕದ ಪ್ರಶ್ನೆಗಳನ್ನು ಹೆಚ್ಚಿಸಲಾಗಿದೆ. ಈ ಹಿಂದೆ 6 ಪ್ರಶ್ನೆಗಳು ಇರ್ತಾ ಇತ್ತು, ಅದಕ್ಕೆ ಬದಲಾಗಿ ಸಲ 9 ಪ್ರಶ್ನೆಗಳಾಗಿದೆ ಅನ್ನೋದನ್ನು ಗಮನಿಸಬೇಕು. ಒಟ್ಟು 27 ಅಂಕ ಅಂದರೆ 6 ವಾಕ್ಯಗಳಲ್ಲಿ ಉತ್ತರಗಳನ್ನು ಬರೀಬೇಕಾಗಿರ್ತದೆ ಅಂತಕ್ಕಂಥದ್ದು. ಈ ಹಿಂದೆ 4 ಅಂಕದ ಒಂದೇ ಒಂದು ಪ್ರಶ್ನೆ ಇರ್ತಾ ಇತ್ತು ಸರ್. ಅದಕ್ಕೆ ಬದಲಾಗಿ ಈ ಸಲ 4 ಪ್ರಶ್ನೆಗಳಿಗೆ ಹೆಚ್ಚಿಸಲಾಗಿದೆ. ಒಟ್ಟು 16 ಅಂಕಗಳು. ನಂತರ ಒಂದು ನಕಾಶೆ ಇರ್ತದೆ. ಹಿಂದೆ 4 ಅಂಕಕ್ಕೆ ಮೀಸಲಾಗಿರ್ತಾ ಇತ್ತು, ಈ ಬಾರಿ ಅದನ್ನು 5 ಅಂಕಕ್ಕೆ ಹೆಚ್ಚಿಸಲಾಗಿದೆ ಅಂತಕ್ಕಂಥದ್ದು. ನಕಾಶೆ ಬಿಡಿಸ್ಲಿಕ್ಕೆ 1 ಅಂಕ, 4 ಸ್ಥಳಗಳನ್ನು ಕೊಟ್ಟಿರ್ತಾರೆ, 4 ಅಂಕ ಅಂತಕ್ಕಂಥದ್ದು. ಹಾಗಾಗಿ 3 ಅಂಕದ ಪ್ರಶ್ನೆಗಳು, 4 ಅಂಕದ ಪ್ರಶ್ನೆಗಳ ಸಂಖ್ಯೆ ಅಂತಕ್ಕಂಥದ್ದು ಒಟ್ಟು 13 ಆಗಿದೆ. ಅಂಕಗಳು ಸಿಂಹಪಾಲು ಇದಕ್ಕೆ ಪ್ರಾಪ್ತ ಆಗ್ತಾ ಇದೆ, 43 ಅಂಕಗಳು. ಅಂದರೆ ವಿದ್ಯಾರ್ಥಿಗಳು ವಿವರಣಾತ್ಮಕ ಪ್ರಶ್ನೆಗಳನ್ನು ಹೆಚ್ಚಾಗಿ ಉತ್ತರಿಸಬೇಕಾಗ್ತದೆ ಪರೀಕ್ಷೆಯಲ್ಲಿ ಅಂತಕ್ಕಂಥದ್ದು. ಇದು ತಾರ್ಕಿಕ ರೂಪದಲ್ಲೂ ಕೂಡ ಇರ್ತದೆ, ಜ್ಞಾನ ಆಧಾರಿತವಾಗಿರೋದಿಲ್ಲ. ಜ್ಞಾನ ಆಧಾರಿತ ಪ್ರಶ್ನೆಗಳಿಗಿಂತ ವಿಶೇಷವಾಗಿ ಕೆಲವು ಪ್ರಶ್ನೆಗಳನ್ನು ತಾರ್ಕಿಕ ರೂಪದಲ್ಲಿ ಬರೀತಕ್ಕಂತಹ ಮಾದರಿಯಲ್ಲಿ ಕೇಳಿರ್ತಾರೆ, ತಿಳುವಳಿಕೆ ಮಾದರಿಯಲ್ಲಿ ಕೇಳಿರ್ತಾರೆ, ಅನ್ವಯ ರೂಪದಲ್ಲಿ ಪ್ರಶ್ನೆಗಳನ್ನು ಕೇಳಿರ್ತಾರೆ ಅಂತಕ್ಕಂಥದ್ದನ್ನ ಮಕ್ಕಳು ಗಮನಿಸಬೇಕಾಗ್ತದೆ. ಲೇಔಟ್ ಅಂತ ಹೇಳ್ಬೋದು. ಹೌದು ಸರ್. ಇನ್ನು ಬಸವರಾಜ್ ಅವರೇ, ಈಗ
35 ಆದ್ರೂ ತಗೊಂಡು ನಾವು ಪಾಸ್ ಆಗಬೇಕು ಅನ್ನೋ ಹಳೆಯ ಒಂದು ಯೋಚನೆ ಇತ್ತು. ಅದರ 20 ಅಂಕಗಳಿಗೆ ಇಂಟರ್ನಲ್ಸ್ ಇದೆ, ಇನ್ನು 27 ಅಂಕ ತೆಗಿಲೇಬೇಕು ಇವರು. ಹಾಗಾಗಿ ಒಂದು 50 ಅಂಕಕ್ಕೆ ಇವಾಗ ಮೋಸ ಇಲ್ಲ, ಹೆಂಗೂ ರೆಡಿ ಆಗಿರ್ತಾರೆ ಅಂತ. ಅದಕ್ಕೆ ಏನಾದ್ರು ಒಂದಷ್ಟು ಟಿಪ್ಸ್ ಹೇಳ್ತೀರಾ? ಏನಂದ್ರೆ ಈಗ 80 ಅಂಕದಲ್ಲಿ 28 ಅಂಕ ಕನಿಷ್ಠ ತೆಗಿಲೇಬೇಕು. ಯಾಕಂದ್ರೆ ಪಾಸ್ ಆಗೋದಕ್ಕೆ ನಾವು ಏನು ಇಂಟರ್ನಲ್ ಇರುತ್ತೆ ಅದರಿಂದನೇ ಆಗಲ್ಲ. 80ಕ್ಕೆ 28 ಅಂಕಗಳನ್ನ ಗಳಿಸಲೇಬೇಕು. ಅದಕ್ಕಾಗಿ ಹೆಚ್ಚು ಒತ್ತನ್ನ 2 ಅಂಕ 3 ಅಂಕ 4 ಅಂಕದ ಪ್ರಶ್ನೆಗಳಿಗೆ ಕೊಡ್ಲಿ. ನಕ್ಷೆಗಳನ್ನ ಗುರುತಿಸೋದ್ ಕಲೀರಿ. ಯಾಕಂದ್ರೆ 5 ಅಂಕ ಕೊಟ್ಟಿದ್ದಾರೆ, ನಕ್ಷೆಯಲ್ಲಿ ಸುಲಭವಾಗಿ ನಾವು 5 ಅಂಕಗಳನ್ನ ಗಳಿಸಬಹುದು. ಓಪನ್ ಸೀಕ್ರೆಟ್ ಅಂದ್ರೆ ನಕ್ಷೆ ಬಿಡಿಸಬೇಕು, ಅದಕ್ಕೊಂದು ಅಂಕ ಇದಿರುತ್ತೆ. ಹೇಳ್ಬಿಟ್ಟಿದ್ದೀರಿ, ಹೌದು, ಬಿಡಿಸೋದ್ ಕಲೀರಿ. ಹೌದು, ಬಿಡಿಸಬೇಕು. ಸ್ಥಳಗಳನ್ನ ಗುರುತಿಸೋದನ್ನ ಜನರಲ್ ಆಗಿ ರಾಜ್ಯಗಳನ್ನ ನೆನ್ಪಿಟ್ಕೊಳ್ಳೋದ್ರ ಮುಖಾಂತರ ನಾವು ಗುರುತಿಸೋದನ್ನ ಕಲಿಬಹುದು. ಈಸಿ ಆಗುತ್ತೆ. ಒಂದು ಕರೆ ತಗೊಂಡು. ಹಲೋ ಹಲೋ, ನಮಸ್ಕಾರ. ನಮಸ್ಕಾರ, ನಾನ್ ಸವಿತಾ ಅಂತ ಹೇಳಿ ಉಡುಪಿಯಿಂದ ಸರ್. ಮೇಡಮ್ ನಮಸ್ತೆ, ಹೇಳಿ. ನನ್ನ ಪ್ರಶ್ನೆ ಏನಂದ್ರೆ ಸರ್, ಒಂದು ಕ್ವಶನ್ ಇದೆ. ಮಾಡರೇಟ್ಸ್ ಆರ್ ಡಿಫರೆಂಟ್ ಫ್ರಮ್ ರಾಡಿಕಲ್ಸ್ ಅಂತ ಹೇಳಿ, ಅದನ್ನ ಆಚೆಗೀಚೆ ಕಾಲಮ್ ಮಾಡಿ ಸೈಡ್ ಮಾಡರೇಟ್ಸ್ ಒಂದ್ ಸೈಡ್ ರಾಡಿಕಲ್ಸ್ ಬಗ್ಗೆ ಬರಿಬೇಕಾ, ಅಥವಾ ಮಾಡರೇಟ್ಸ್ ಬಗ್ಗೆ ಬರೆದು ಅದ್ರ ಕೆಳಗಡೆ ರಾಡಿಕಲ್ಸ್ ಬಗ್ಗೆ ಬರಿಬೇಕಾ ಅಂತ. ಮತ್ತೆ ಎಷ್ಟು ಪಾಯಿಂಟ್ಸ್ ಬರಿಬೇಕು ಸರ್? 4 ಮಾರ್ಕ್ಸ್ ಕೇಳಿದ್ದಾರೆ. ಮತ್ತೊಮ್ಮೆ ದಯಮಾಡಿ ಪ್ರಶ್ನೆಯನ್ನ ರಿಪೀಟ್ ಮಾಡ್ತೀರಾ? ಸರ್, ಮಾಡರೇಟ್ಸ್ ಆರ್ ಡಿಫರೆಂಟ್ ಫ್ರಮ್ ರಾಡಿಕಲ್ಸ್ ಹೌ ಅಂತ ಹೇಳಿ ಮಾಡಿ ನಂತರ ಗೊತ್ತಾಯ್ತು ಸವಿತಾ ಅವರೇ. ರಾಡಿಕಲ್ಸ್ ಮತ್ತೆ ಇವರಿದ್ದಾರಲ್ಲ ಮಂದಗಾಮಿಗಳು, ತೀವ್ರಗಾಮಿಗಳು, ಅವ್ರ ಬಗ್ಗೆ ಬರೆಯುವಾಗ ಪ್ರಶ್ನೆಯಲ್ಲಿ ಹೇಗೆ ಡಿಫರೆಂಟ್ ಅನ್ನೋದನ್ನ ತೋರಿಸೋಕೆ ಅಂಶಗಳು ಬರಿಬೇಕು. ಇವ್ರ ಬಗ್ಗೆ ಅವ್ರ ಬಗ್ಗೆ ಅಲ್ಲಿ ಟೇಬಲ್ ತರ ಅಕ್ಕಪಕ್ಕ ಬರಿಬೇಕು, ಆ ಟೇಬಲ್ ಹಾಕಿ, ಅಥವಾ ಮೊದಲು ಮಂದಗಾಮಿಗಳ ಬಗ್ಗೆ ಬರೆದು ಆಮೇಲೆ ತೀವ್ರಗಾಮಿಗಳ ಬಗ್ಗೆ ಬರಿಬೇಕಾ? ಎಷ್ಟು ಅಂಶಗಳು ಬರಿಬೇಕಾಗತ್ತೆ? ಪ್ರಶ್ನೆ ಅಂತ ಇದು ಪಾಠ ಸಂಖ್ಯೆ 7ನೇದು ಸ್ವಾತಂತ್ರ್ಯ ಹೋರಾಟ ಪಾಠದಿಂದ ತಾವು ಪ್ರಶ್ನೆಯನ್ನು ಕೇಳ್ತಾ ಇದ್ದೀರಮ್ಮ. ಈ ಭಾಗದಲ್ಲಿ 1885ರಿಂದ 1905ರವರೆಗಿನ ಇತಿಹಾಸ ಇದೆ. ಇದರಲ್ಲಿ 2 ಭಾಗ ಬರ್ತದೆ, ಒಂದು ಮಂದಗಾಮಿಗಳು, ಇನ್ನೊಂದು ತೀವ್ರಗಾಮಿಗಳು ಅಂತಕ್ಕಂಥದ್ದು. ಇಬ್ಬರು ವಿಚಾರ ಕೂಡ ಒಂದರಲ್ಲೇ ಸೇರಿಸ್ಕೊಂಡಿದ್ದಾರೆ. ಅಂದರೆ 1905ರ ನಂತರ 1919ರ ಅವಧಿಯನ್ನು ನಾವು ತೀವ್ರಗಾಮಿಗಳ ಅವಧಿ ಅಂತ ಹೇಳಿ ಕರಿತೀವಿ ಸರ್. ಮೊದಲನೇದಾಗಿ ನೀವು ಉತ್ತರ ಆರಂಭಿಸುವಾಗ 2 ಭಾಗ ಬೇಕಾದರೂ ಮಾಡ್ಕೊಂಡು ಆರಂಭಿಸ್ಬೋದು. ಒಂದು ಭಾಗದಲ್ಲಿ 1885ರಿಂದ 1905ರ ಅವಧಿಯನ್ನು ನಾವು ಮಂದಗಾಮಿಗಳ ಅವಧಿ ಅಂತ ಕರಿತೀವಿ. ಮತ್ತೊಂದು ಕಡೆ 1905ರಿಂದ 1919ರ ಅವಧಿಯನ್ನು ತೀವ್ರಗಾಮಿಗಳ ಅವಧಿ ಅಂತ ಹೇಳಿ ಕರಿತೀವಿ. ಬರ್ಕೋಬಹುದು. ನೆಕ್ಸ್ಟ್ ಪಾಯಿಂಟ್ ಅಂತಕ್ಕಂಥದ್ದು, ಮಂದಗಾಮಿಗಳು ಸಂವಿಧಾನಾತ್ಮಕ ರೀತಿಯ ಹೋರಾಟದಲ್ಲಿ ನಂಬಿಕೆಯನ್ನು ಹೊಂದಿದ್ದವರಾಗಿದ್ದರು. ತೀವ್ರಗಾಮಿಗಳು ಅಂತಕ್ಕಂಥವರು ಚಳವಳಿಯ ಮಾರ್ಗದಲ್ಲಿ ಹೊಂದಿದವರಾಗಿದ್ದವರು ಆಗಿದ್ದರು. ಹೌದು. ಆಮೇಲೆ ಮಂದಗಾಮಿ ನಾಯಕರನ್ನ ನಾವು ಪಟ್ಟಿ ಮಾಡ್ಕೊಳ್ಬೇಕಾಗ್ತದೆ. WC ಬ್ಯಾನರ್ಜಿ ಇರ್ಬೋದು, ಉಮೇಶ್ ಚಂದ್ರ ಬ್ಯಾನರ್ಜಿ, ದಾದಾಬಾಯಿ ನವರೋಜಿ, ಗೋಪಾಲಕೃಷ್ಣ ಗೋಖಲೆ, ಇವರ ಹೆಸರನ್ನು ಬರೀತಕ್ಕಂಥದ್ದು. ಈ ಕಡೆ ಲಾಲ್ ಬಾಲ್ ಪಾಲರ ಹೆಸರನ್ನು ಬರೀತಕ್ಕಂಥದ್ದು. ಆಮೇಲೆ ಇವರ ಬೇಡಿಕೆಗಳು ಏನಾಗಿತ್ತು, ಮಂದಗಾಮಿಗಳ ಬೇಡಿಕೆಗಳು ಅಂತಕ್ಕಂಥದ್ದನ್ನು ಬರೆಯೋದು. ಮತ್ತೊಂದು ಕಡೆ ತೀವ್ರಗಾಮಿಗಳ ಹೋರಾಟದ ವಿಧಾನ ಹೇಗಿತ್ತು, ಬಹಳ ಮುಖ್ಯವಾಗಿ ತಿಲಕರನ್ನು ಹೈಲೈಟ್ ಮಾಡಿಕೊಂಡು ಬರ್ಕೊಂಡು ಒಂದು ಕನ್ಕ್ಲೂಷನ್ ಕೊಟ್ಕೊಳ್ಬೇಕು. ಇದನ್ನು ನಾವು ಬಹುತೇಕ ತಿಳುವಳಿಕೆ ಪ್ರಶ್ನೆ ಅಥವಾ ಅನ್ವಯ ಪ್ರಶ್ನೆ, ಒಂದಕ್ಕಿಂತ ಒಂದು ಹೇಗೆ ಭಿನ್ನ ಆಗಿತ್ತು ಅಂತಕ್ಕಂಥದ್ದು ಬರೆಯೋ ಶಕ್ತಿ ಹುಡುಗನಿಗಿದೆಯಾ ಅನ್ನೋದನ್ನು ನೋಡ್ಲಿಕ್ಕೆ ಹೇಳ್ತೀವಿ. ನೀವು ವಾಕ್ಯ ರೂಪದಲ್ಲಾದ್ರೂ ಬರ್ಕೊಂಡು ಹೋಗಿ, ಅಥವಾ ಎರಡೂ ಕೂಡ ಕಾಲಮ್ ಮಾಡ್ಕೊಂಡಾದ್ರೂ ಬರ್ಕೊಂಡು ಹೋಗಿ, ಉತ್ತರಕ್ಕೆ ಸರಿ ಉತ್ತರಕ್ಕೆ ಖಂಡಿತ ಅಂಕ ಸಿಗ್ತದೆ. ಅಲ್ಲಿ ಇನ್ನೊಂದು ಅಂಶ ಕೇಳಿದ್ರು ಅವರು, ಎಷ್ಟು ಅಂಶಗಳನ್ನ ಬರಿಬೇಕು ಅಂತ ನೋಡಿ. ವ್ಯತ್ಯಾಸ ಬರೆಯುವಾಗ ಯಾವಾಗ್ಲೂ 2 ಭಾಗ ಕೊಟ್ಟಾಗ ಒಟ್ಟು 6 ಅಂಶಗಳನ್ನ ಬರೆದ್ರೆ ಸಾಕು. 6 ಅಂಶಗಳನ್ನ ಬರೆದ್ರೆ ಅಂದ್ರೆ ಎಡಭಾಗದಲ್ಲಿ 3 ಅಂಶ, ಬಲಭಾಗದಲ್ಲಿ 3 ಅಂಶ ಬರೆದ್ರೆ 3 ಅಂಕಕ್ಕಾಗುತ್ತೆ. 4 ಅಂಕಕ್ಕೆ ಏನಾದ್ರು ಕೊಟ್ಟಿದ್ರೆ 4 ಅಂಶಗಳನ್ನ ಬರಿಬೇಕಾಗುತ್ತೆ. ಜೊತೆಗೆ ಒಂದು ಕನ್ಕ್ಲೂಷನ್ ಲೈನ್ ಹೌದೌದು ಓಪನಿಂಗ್ ಲೈನ್ ಇರಬೇಕಾಗುತ್ತೆ. ಧನ್ಯವಾದಗಳು. ಇನ್ನೊಂದು ಕರೆ ತಗೊಳ್ಳೋಣ. ಹಲೋ ಹಲೋ, ನಮಸ್ತೆ. ನಾವು ಪಂಕಜ್ ಅಂತ. ಎಲ್ಲಿಂದ? ಪಂಕಜ್ ಅಂತ, ಶಿವಮೊಗ್ಗದಿಂದ. ಓಕೆ ಪಂಕಜ್, ಪ್ರಶ್ನೆ ಕೇಳ್ತೀರಿ ಸರ್? ಇದು ಫ್ರೀಡಮ್ ಮೂವ್ಮೆಂಟ್ ಅಲ್ಲಿ ಮಾಡ್ರೇಟ್ಸ್ ಅಂತ ಇದೆಯಲ್ಲ ಸರ್, ಅದು ಎಷ್ಟು ಲೈನ್ ಇಂದ ಬರಿಬೇಕು? ಏನ್ ಪ್ರಶ್ನೆ ಏನ್ ಕೇಳಿರ್ತಾರೆ? ಈಗ ಒಬ್ರು ಕೇಳಿದ್ರು ಡಿಫರೆನ್ಸ್ ಬರಿಬೇಕೆ ಅಂತ ಹೇಳಿ. ಸರ್ ಸ್ವಲ್ಪ ಕನ್ನಡದಲ್ಲಿ ಇಂಗ್ಲಿಷ್ ಎಲ್ಲ ಎಕ್ಸ್ಪ್ಲೈನ್ ಮಾಡಿ ಸರ್, ಅರ್ಥ ಆಗ್ತಾ ಇಲ್ಲ ಸರ್. ಇಂಗ್ಲಿಷ್ ಅಲ್ಲಿ ಹೇಳ್ಬೇಕು ಅಂತ. ಸ್ನೇಹಿತರೆ, ನಿಮ್ಗೆ ಅರ್ಥ ಆಗ್ತದೆ. ಮಾಡ್ರೇಟ್ಸ್ ಏನಿದ್ದಾರೋ ಇವರ ಪೀರಿಯಡ್ ಏನಿದೆಯೋ 1885 to 1905
ಫಸ್ಟ್ 20 years ಅನ್ನ ನಾವು ಮಾಡ್ರೇಟ್ಸ್ ಪೀರಿಯಡ್ ಅಂತ ಬರಿತೀವಿ ಅಂತ ತಾವು ಬರಿಬೇಕು. ಸರಿ, ಮಂದಗಾಮಿಗಳು ಅಂದ್ರೆ ಏನು ಸರ್? ಅದು ಮಾಡ್ರೇಟ್ಸ್ ಪೀರಿಯಡ್. ದೇ ಬಿಲೀವ್ ಇನ್ ಕಾನ್ಸ್ಟಿಟ್ಯೂಷನಲ್ ಮೀನ್ಸ್, ಸಂವಿಧಾನಾತ್ಮಕ ರೀತಿಯ ಹೋರಾಟದಲ್ಲಿ, ಕಾನೂನುಬದ್ಧ ಹೋರಾಟದಲ್ಲಿ ನಂಬಿಕೆ ಇಟ್ಕೊಂಡಿದ್ದವರು. ದೇ ಬಿಲೀವ್ ಇನ್ ಕಾನ್ಸ್ಟಿಟ್ಯೂಷನಲ್ ಮೀನ್ಸ್, ಸಂವಿಧಾನದ ಮಾರ್ಗದಲ್ಲಿ ನಂಬಿಕೆಯನ್ನು ಹೊಂದಿದ್ದವರು ಅಂತಕ್ಕಂಥದ್ದನ್ನು ಬರ್ಕೊಂಡು ಆಮೇಲೆ ಅವ್ರು ಯಾರ್ಯಾರು ಅಂತ ಲಿಸ್ಟ್ ಔಟ್ ಮಾಡಬೇಕು ರಜಾ, ಅಲ್ವಾ? ಮಾಡ್ರೇಟ್ಸ್ ಹೆಸರುಗಳನ್ನು ಬರೀಬೇಕು. ಅದಾದ ನಂತರ ಅವರ ಡಿಮ್ಯಾಂಡ್ಸ್ ಏನಿತ್ತು ಅಂತಕ್ಕಂಥದ್ದು ಪುಸ್ತಕದಲ್ಲಿದೆ, 4 ಪಾಯಿಂಟ್ಸ್ ಇದೆಯಪ್ಪ ಅದಲ್ವಾ, ಅವುಗಳನ್ನು ಬರ್ಕೊಂಡು ಒಂದು ಕನ್ಕ್ಲೂಷನ್ ಕೊಟ್ಕೊಳ್ಬೇಕು ರಜಾ. ಇನ್ನೊಬ್ರದ್ದು ಕೂಡ ತಗೊಳ್ಬೇಕಾಗತ್ತೆ. ಬಸವರಾಜ್ ಅವರೇ, ತಾವು ವಿವರಿಸ್ತಾ ಇದ್ರಿ, ನಾವು ಮಿನಿಮಮ್ ಒಂದಷ್ಟು ತಗೊಳ್ಳುವಾಗ ಯಾವ ರೀತಿ ಅಪ್ರೋಚ್ ಇಟ್ಕೊಳ್ಬೇಕು? ಈಗ ಮೊದಲನೇದಾಗಿ ಹೆಚ್ಚು ಅಂಕಗಳನ್ನ ಗಳಿಸ್ಬೇಕು ಅಂದ್ರೆ ಮಕ್ಕಳು 4 ಅಂಕದ ಪ್ರಶ್ನೆಗಳಿಂದ ಆರಂಭ ಮಾಡಬೇಕು. ಯಾಕೆಂದ್ರೆ 4 ಅಂಕದ ಪ್ರಶ್ನೆಗಳು ತೆಗೆಯೋದು ತುಂಬಾ ಕಡಿಮೆ ಇಲ್ಲಿ. 1 ಅಂಕ 2 ಅಂಕ ಆದ್ರೆ ತುಂಬಾನೇ ಓದ್ಬೇಕಾಗ್ತದೆ. ಯಾವ್ದು ಮತ್ತೆ ಪ್ರಶ್ನೆ ಕೇಳ್ತಾ ಇರ್ತಾರೆ ಅವ್ರು, ಎಷ್ಟು ಅಂಶ ಬರಿಬೇಕು ಅಂತ ಒಂದು ನಿರ್ಧಾರ ಮಾಡೋಣ. 4 ಅಂಕದ ಪ್ರಶ್ನೆಗಳಾಗಿದ್ರೆ 8 ಅಂಶಗಳು ಮಿನಿಮಮ್, ಹೆಚ್ಚಿಗೆ ಬರೆದ್ರು ತಪ್ಪೇನಿಲ್ಲ. 3 ಅಂಕ ಆದ್ರೆ 6 ಅಂಶಗಳು, 2 ಅಂಕ ಆದ್ರೆ 4 ಅಂಶಗಳು. ಒಂದು ಹೌದು ಸರ್, 1 ಅಂಶಕ್ಕೆ ಅದು. ಹಲೋ, ನಮಸ್ಕಾರ ಸರ್. ನಾನು ಮೊಹಮ್ಮದ್ ಫೈಜಾನ್ ಅಂತ, ಫೈಜಾನ್ ಅವರೇ, ಎಲ್ಲಿಂದ? ಜೂನಿಯರ್ ಕಾಲೇಜು. ಇಂಪಾರ್ಟೆಂಟ್ ಫ್ಯಾಕ್ಟ್ಸ್ ಆಫ್ ಹಿಸ್ಟ್ರಿ ಹೇಳಿ ಸರ್. 4 ಮಾರ್ಕ್ಸ್ ಯಾವ್ಯಾವ ಇದರಿಂದ ಬರ್ತವೆ ಇಂಪಾರ್ಟೆಂಟ್ ಅಂತ ಅಪ್ಪ? 4 ಅಂಕದ್ದು 4 ಪ್ರಶ್ನೆ ಇರ್ತವೆ ಕಣಪ್ಪ, ಹೌದಾ? ಇದರಲ್ಲಿ 4 ಅಂಕದ 4 ಪ್ರಶ್ನೆಗಳಲ್ಲಿ 2 ಪ್ರಶ್ನೆಗಳು ಇತಿಹಾಸ ಭಾಗದಿಂದ ಇರ್ತದೆ ಕಣಪ್ಪ. ಈ ಇತಿಹಾಸ ಭಾಗದಲ್ಲಿ 2 ಪ್ರಶ್ನೆಗಳಲ್ಲಿ 1 ಪ್ರಶ್ನೆಗೆ ಆಯ್ಕೆಗೆ ಅವಕಾಶ ಇರ್ತದೆ. ನಂತರ ಭೂಗೋಳಶಾಸ್ತ್ರದಲ್ಲಿ 4 ಅಂಕದ 1 ಪ್ರಶ್ನೆ ಇರ್ತದೆ ಮತ್ತು ರಾಜ್ಯಶಾಸ್ತ್ರದಲ್ಲಿ 4 ಅಂಕದ್ದು 1 ಪ್ರಶ್ನೆ ಇರ್ತದೆ. ನೋಡಪ್ಪ, ನಾನು ಒಂದನ್ನು ಸ್ಪಷ್ಟವಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದು ವಿಷಯಾಧಾರಿತ ಪ್ರಶ್ನೆ ಪತ್ರಿಕೆ ಆಗಿರ್ತಕ್ಕಂತಹ ಕಾರಣ ನಿಮ್ಮ ಶಿಕ್ಷಕರು ಪಾಠ ಮಾಡುವಾಗ ಎಲ್ಲ ವಿಷಯಗಳಿಗೆ ಸಮಾನ ಪ್ರಾಶಸ್ತ್ಯವನ್ನು ನೀಡಿ ಬೋಧಿಸಿರ್ತಾರೆ. ನಾವು ಕೂಡ ಸಮಾನ ಪ್ರಾಶಸ್ತ್ಯವನ್ನು ಕೊಟ್ಟು ಅಭ್ಯಾಸ ಮಾಡಬೇಕಾಗಿರ್ತದೆ. ಆದರೂ ಕೂಡ ತಾವು ಕೇಳಿದ ಕಾರಣ ಬರಬಹುದು ಅನ್ನೋ ಕಾರಣದಿಂದ ಇತಿಹಾಸ ಭಾಗದಲ್ಲಿ 4 ಅಂಕದ ಪ್ರಶ್ನೆಗಳು ಅಧ್ಯಾಯ 7, 8 ಮತ್ತು 10ನೇ ಅಧ್ಯಾಯದಿಂದ ಬರಬಹುದು. ಇನ್ನು ರಾಜ್ಯಶಾಸ್ತ್ರದಲ್ಲಿ 1ನೇ ಅಧ್ಯಾಯ ಭಾರತದ ಸಮಸ್ಯೆಗಳು ಮತ್ತು ಪರಿಹಾರೋಪಾಯಗಳು, 2ನೇ ಅಧ್ಯಾಯ ಅಂತಕ್ಕಂಥದ್ದು ಭಾರತದ ವಿದೇಶಾಂಗ ನೀತಿ ಮತ್ತು 5ನೇ ಅಧ್ಯಾಯ ಜಾಗತಿಕ ಸಂಸ್ಥೆಗಳು, ವರ್ಲ್ಡ್ ಇನ್ಸ್ಟಿಟ್ಯೂಷನ್ಸ್ ಅಂತ ಬರ್ತವೆ, ಅವುಗಳಿಂದ ಬರಬಹುದಾಗಿರ್ತದೆ. ಭೂಗೋಳಶಾಸ್ತ್ರದಲ್ಲಿ ಬಹುತೇಕ 4, 5, 7 ಮತ್ತು 10ನೇ ಅಧ್ಯಾಯಗಳು 4 ಅಂಕಕ್ಕೆ ಬರ್ತಕ್ಕಂಥ ಸಾಧ್ಯತೆ ಇದೆ ಅಂಥೇಳಿ ಪರಿಣಿತರು ಗುರುತಿಸ್ತಾ ಇದ್ದಾರೆ. ಹಾಗೆಯೇ ಇವಿಷ್ಟೇ ಭಾಗದಿಂದ ಬರಲಿಕ್ಕೆ ಸಾಧ್ಯ ಇರತಕ್ಕಂಥದ್ದು ಅಂದರೆ ಇತಿಹಾಸದಿಂದ 2, ರಾಜ್ಯಶಾಸ್ತ್ರದಿಂದ 1 ಪ್ರಶ್ನೆ, ಭೂಗೋಳಶಾಸ್ತ್ರದಿಂದ. ಈ ಅಧ್ಯಾಯಗಳನ್ನು ಗಮನಿಸ್ಕೊಂಡ್ರೆ ನಿಮಗೆ ಅಲ್ಲಿ ಬರ್ತಕ್ಕಂಥ 8 ಪಾಯಿಂಟ್ಸ್ ಇದೆಯಾ ಅನ್ನೋದನ್ನು ತೆಗೆದು ಅಭ್ಯಾಸ ಮಾಡಿಕೊಂಡ್ರೆ ನೀವು 4 ಅಂಕದ ಪ್ರಶ್ನೆಗಳಿಗೆ ಬಹಳ ಚೆನ್ನಾಗಿ ಸಿದ್ಧತೆಯನ್ನು ಮಾಡ್ಕೊಳ್ಬಹುದು. ಇನ್ನೊಂದು ಕರೆ ಬರ್ತಾ ಇದೆ, ನೋಡೋಣಂತೆ. ಹಲೋ ಹಲೋ ಸರ್, ಆಕಾಶವಾಣಿನಾ? ಹೌದು, ನಿಮ್ಮ ಹೆಸರು ಹೇಳ್ರಮ್ಮ? ನಾನು ಬೆಲವತ ಗ್ರಾಮದಿಂದ ಪುಷ್ಪ ಅಂತ. ಅದು ಸರ್, ಕೊಡಗು SLC ಮಕ್ಕಳಿಗೆ ಎಕ್ಸಾಮಿಗೆ ತುಂಬಾ ಕಷ್ಟ ಆಗ್ಬಿಟ್ಟಿದೆ. ವೆಹಿಕಲ್ಗಳು ಇಲ್ಲದೆ SLC ಎಕ್ಸಾಮ್ ಬರೆಯಕ್ಕೆ ಅವರು ಎಕ್ಸಾಮ್ ತುಂಬಾ ದೂರ ಹಾಕ್ಬಿಟ್ಟವ್ರೆ. ನಾನು ರೇಡಿಯೋದಲ್ಲಿ ಕೇಳ್ತಾ ಇದ್ದೀನಿ, ಅಲ್ಲಿ ಸುಮಾರು ಮಕ್ಕಳು ಎಕ್ಸಾಮ್ ಬರೀತಾ ಇದ್ದಾರೆ. ಹೌದಮ್ಮ, ಈಗ ಒಂದು ವ್ಯವಸ್ಥೆ ಮಾಡಿದ್ದಾರೆ, ಸಾರಿಗೆ ವ್ಯವಸ್ಥೆ ಮಾಡಿದ್ದಾರೆ. DDPI ಆಫೀಸ್ಗಳಿಗೆ, DEO ಆಫೀಸ್ಗಳಿಗೆ ಸಂಬಂಧಪಟ್ಟ ಹಾಗೆ ಒಂದು ಅವರಿಗೆ ಸಂಖ್ಯೆಯನ್ನು ಕೂಡ ಕೊಟ್ಟಿದ್ದಾರೆ. ಆ ಸಂಪರ್ಕ ಸಂಖ್ಯೆಯನ್ನು ಅವರು ಡಯಲ್ ಮಾಡಿದ್ರೆ ಸಾರಿಗೆ ವ್ಯವಸ್ಥೆ ಅವರಿಗೆ ಸಿಕ್ಕುತ್ತೆ, ಎಲ್ರಿಗೂ ಅನುಕೂಲ ಆಗುತ್ತೆ ಅಂತ. ಇನ್ನೊಂದು ಕರೆ ಇದೆ, ತಗೊಳ್ಳೋಣಂತೆ. ಹಲೋ ಹಲೋ, ನಮಸ್ಕಾರ. ಹಲೋ, ನಮಸ್ತೆ, ಹೇಳಿ. ನಾನು ಪೂರ್ವಿಕಾ ಅಂತ ಮಾತಾಡ್ತಿರೋದು ಸರ್, ಮೈಸೂರಿಂದ. ಓಕೆ, ಪೂರ್ವಿಕಾ, ಪ್ರಶ್ನೆ ಕೇಳ್ತೀಯಮ್ಮ? 4 ಮಾರ್ಕ್ಸ್ ಕ್ವಶನ್ ಗೆ ಪಾಯಿಂಟ್ ವೈಸ್ ಬರೀಬೇಕಾ ಇಲ್ಲ ಅಂದ್ರೆ ಪ್ಯಾರಾಗ್ರಾಫ್ ಬರೀಬೇಕಾ ಅಂತ ಹೇಳ್ಬೇಕು. ನೋಡಿ, ಅದು ನೀವು ನಿಮಗೆ ಸೇರಿದ್ದದು ಪ್ಯಾರಾಗ್ರಾಫ್ ರೂಪದಲ್ಲಿ, ವಿವರಣಾತ್ಮಕ ರೂಪದಲ್ಲೂ ಬರಿಬೋದು, ಮತ್ತೆ ಅಂಶಗಳ ರೂಪದಲ್ಲೂ ಬರಿಬೋದು. 2 ರೀತಿಯೂ ಬರಿಬೋದು. ಆದರೆ ಉತ್ತರ ಕರೆಕ್ಟ್ ಆಗಿರಬೇಕು. ಮಿನಿಮಮ್ 8 ವಾಕ್ಯಗಳಾರು ಇರಬೇಕು ಕನಿಷ್ಠ. ಗರಿಷ್ಠ ನೀವು 10 ವಾಕ್ಯ ಬರೆದ್ರೂ ತೊಂದರೆ ಇಲ್ಲ. ಆದರೆ ಅಂಶಗಳಾರು ಬರೀರಿ, ವಾಕ್ಯ ರೂಪದಲ್ಲಿ ಅಥವಾ ಪ್ಯಾರಾಗ್ರಾಫ್ ರೂಪದಲ್ಲಾರು ಬರೀರಿ.
ಒಂದು ಮಿನಿಮಮ್ 8 ವಾಕ್ಯಗಳು ಇರಬೇಕು. ಹಲೋ ಹಲೋ ನಮಸ್ಕಾರ ಸರ್. ನಮಸ್ತೆ ಸರ್. ನಾನು ಮೊಹಮ್ಮದ್ ಹುಜೈಫಾ ಅಂತ. ಎಲ್ಲಿಂದ ಸರ್ ನಾನು ಮೊಹಮ್ಮದ್ ಹುಜೈಫಾ ಅಂತ. ಅದೇ ಯಾವ ಊರಿಂದ ಸರ್ ನಂಜನಗೂಡು. ಪ್ರಶ್ನೆ ಕೇಳ್ತೀರಿ? ಎಸ್ ಸರ್. ಹೇಳಿ ಸರ್. ಡಯಾಗ್ರಾಮ್ ಅಲ್ಲಿ ಯಾವ ಲೆಸನ್ ಪಾರ್ಟ್ಸ್ ಬರ್ಬೋದು? ಡಯಾಗ್ರಾಮ್ ಒಂದೇ ಭಾರತದ ನಕಾಶೆ. ಏನು ಸ್ಥಳಗಳು 4 ಅನ್ನೋದ್ರ ಬಗ್ಗೆ ಚಾಣೇಶ್ವರರಾವ್ ಹೇಳ್ತೀವಿ. ನಕಾಶೆಗೆ ಒಟ್ಟು 5 ಅಂಕ ಇದೆ. ಅಂದವಾದ ನಕಾಶೆ ಬಿಡಿಸಲಿಕ್ಕೆ 1 ಅಂಕ ಮೀಸಲಾಕಿದ್ರೆ 4 ಸ್ಥಳಗಳು ಇರ್ತವೆ. ದಯಮಾಡಿ ಗುರುತಿಸ್ಕೊಳ್ಳಿ. 1ನೇ ಅಧ್ಯಾಯ, 2ನೇ ಅಧ್ಯಾಯ, 3ನೇ ಅಧ್ಯಾಯ, 6ನೇ ಅಧ್ಯಾಯ, 8 ಮತ್ತು 9ನೇ ಅಧ್ಯಾಯಗಳಿಂದ ಭೂಗೋಳಶಾಸ್ತ್ರದಲ್ಲಿ ಗುರುತಿಸಲಿಕ್ಕೆ ಬರ್ತಕ್ಕಂತಹ ಸಾಧ್ಯತೆಗಳು ಇವೆ. ಇವುಗಳನ್ನು ನಾವು ಅಭ್ಯಾಸ ಮಾಡಿಕೊಳ್ಬೇಕಾಗ್ತದೆ. ಹಾಗಾಗಿ ಇವುಗಳನ್ನು ಅಭ್ಯಾಸ ಮಾಡಿಕೊಂಡ್ರೆ ಬಹುತೇಕ 5 ಅಂಕ ತಮಗೆ ಪ್ರಾಪ್ತ ಆಗ್ತದೆ. ಆಮೇಲೆ ಮತ್ತೊಂದು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ತಮಗೆ ಪುಸ್ತಕದಲ್ಲಿ ನಕಾಶೆಯನ್ನು ಕೊಟ್ಟಿದ್ದಾರೆ. ನಕಾಶೆಯಲ್ಲಿ ಈಗಾಗಲೇ ಗುರುತಿಸಿರ್ತಕ್ಕಂತಹ ಸ್ಥಳ ಬೇಕಾದರೂ ಕೇಳಬಹುದು, ಅಥವಾ ಪಾಠದಲ್ಲಿ ವಿವರಣೆ ಬಂದಿರತಕ್ಕಂತಹ ಸ್ಥಳವನ್ನು ಬೇಕಾದರೂ ಕೇಳಬಹುದಾಗಿರ್ತದೆ ಅನ್ನೋದನ್ನು ತಾವು ವಿದ್ಯಾರ್ಥಿಗಳು ಮಂದಟ್ಟು ಮಾಡ್ಕೊಂಡು ಅಭ್ಯಾಸ ಮಾಡಬೇಕಾಗುತ್ತೆ. ಈಗ ಅವ್ರಿಗೆ ಏನಂದ್ರೆ ಈ ಸ್ಥಳಗಳು ಬರೀ ಇಂಥದ್ದೇ ಚಾಪ್ಟರ್ ಅಂತ ನಿಗದಿ ಮಾಡ್ಕೊಂಡ್ಬಿಟ್ರೆ ಅಷ್ಟೇ ಓದ್ಕೊಂಡ್ರೆ ಸಾಕ ಅನ್ನೋದೊಂದು ಮೊದಲಿಂದನೂ ಕುತೂಹಲವೇ. ಯಾವ್ಯಾವ ಚಾಪ್ಟರ್ಸ್ ಅಂತ ನಾನು ಹೇಳಿದೆ. ಮೊದಲೇ ಒಂದು ಅಂಶ ಸ್ಪಷ್ಟಪಡಿಸಿದ್ದೀನಿ, ಇದು ವಿಷಯಾಧಾರಿತ, ಎಲ್ಲ ಓದಲೇಬೇಕು. ಇರೋದ್ರಲ್ಲಿ 1, 2, 3, 6, 8 ಮತ್ತು 9ನೇ ಅಧ್ಯಾಯಗಳಲ್ಲಿ ಬರ್ತಕ್ಕಂಥವುಗಳನ್ನ ಸ್ಥಳಗಳನ್ನ ಗುರುತಿಸೋದು ಅಭ್ಯಾಸ ಮಾಡಿಕೊಂಡ್ರೆ ಬಹುತೇಕ 5 ಅಂಕ ಖಂಡಿತ ಗಳಿಸಬಹುದಾಗಿದೆ. 1 ಅಂಕಕ್ಕೆ 2 ವಾಕ್ಯದಷ್ಟು. ಈಗ 2 ಅಂಕದ ಪ್ರಶ್ನೆ ಆದ್ರೆ 4 ವಾಕ್ಯಗಳು ಅಥವಾ ಅದಕ್ಕಿಂತ 1-2 ವಾಕ್ಯ ಹೆಚ್ಚಿಗೆ ಇದ್ರೂ ತೊಂದರೆ ಇಲ್ಲ. 3 ಅಂಕದ ಪ್ರಶ್ನೆಗೆ 6 ವಾಕ್ಯಗಳು ಅಥವಾ ಅದಕ್ಕಿಂತ 1 ಅಥವಾ 2 ವಾಕ್ಯ ಹೆಚ್ಚಿಗೆ ಇದ್ರೂ ತೊಂದರೆ. ಯಾಕೆ ನೀವು ಎಷ್ಟು ಬರೆದ್ರೂ ಆಗುತ್ತೆ, 4 ಪೇಜ್ ಬರೆದ್ರೂ ಆಗುತ್ತೆ, ಸಮಯ ತೊಂದರೆ ಆಗುತ್ತೆ, ಎಲ್ಲಾ ಪ್ರಶ್ನೆಗಳು ಕವರ್ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ನಿಮ್ಗೆ ಮಿನಿಮಮ್ 6 ವಾಕ್ಯ ಅಂತೀವಿ, ಹೆಚ್ಚಿಗೆ 1-2 ಬರೆದ್ರೂ ತಪ್ಪೇನಿಲ್ಲ. ಓಕೆ, ಈಗ ಇನ್ನೊಂದು ಕರೆ ಇದೆ. ಹಲೋ ಹಲೋ ನಮಸ್ಕಾರ. ನಮಸ್ತೆ ಸರ್. ನಿಮ್ಮ ಹೆಸರು ಹೇಳಿ. ನನ್ನ ಹೆಸರು ಕೀರ್ತನ ಅಂತ. ಕೀರ್ತನ, ಯಾವ ಶಾಲೆ? ಮೈಸೂರಿಂದ ಸರ್ಕಾರಿ ಪ್ರೌಢಶಾಲೆ. ಪ್ರಶ್ನೆ ಕೇಳ್ತೀಯ ಮಗು? ಸರ್, ಇದು ಸೋಷಿಯಲ್ ಅಲ್ಲಿ ಇದು ಕ್ವಶನ್ ಪೇಪರು ಅಭ್ಯಾಸದ ಪ್ರಶ್ನೆಗಳು ಬರುತ್ತಾ ಇಲ್ಲ ಪಾಠದ ಮಧ್ಯದಿಂದಾನು ಕೇಳ್ತಾರಾ ಅಂತ. ಓಕೆ, ಏನ್ ಹೇಳ್ತೀರಿ ಚಾಣೇಶ್ವರ ಅವರು? ಅಭ್ಯಾಸದ ಪ್ರಶ್ನೆಗಳನ್ನು ಮಾತ್ರ ಅಭ್ಯಾಸ ಮಾಡಿಕೊಂಡ್ರೆ ಒಳ್ಳೆ ಅಂಕಗಳು ಸಿಗ್ತಕ್ಕಂತಹ ಸಾಧ್ಯತೆ ಬಹಳ ಬಹಳ ಕಡಿಮೆ. ಪ್ರಶ್ನೆಯನ್ನ ಪುಸ್ತಕದ ಯಾವುದೇ ಭಾಗದಿಂದ ಆರಿಸಿಕೊಳ್ಳಬಹುದಾಗಿರ್ತದೆ. ಹಾಗಾಗಿ 298 ಪುಟ ಇರತಕ್ಕಂತಹ ಪಠ್ಯ ಪುಸ್ತಕವನ್ನು ಚೆನ್ನಾಗಿ ಅಭ್ಯಾಸ ಮಾಡಿಕೊಂಡ್ರೆ ಒಳ್ಳೆ ಅಂಕ ಪಡೀಲಿಕ್ಕೆ ಸಹಕಾರಿ ಆಗುತ್ತೆ ಕಣ್ರ. ಅಲ್ಲ, ದೀರ್ಘ ಉತ್ತರಕ್ಕೆ ಸಂಬಂಧಪಟ್ಟ ಹಾಗೆ ಜಾಸ್ತಿ ಎಲ್ಲಿ ವಿವರಣೆ ಇದೆ ಅದು ದೀರ್ಘ ಉತ್ತರಕ್ಕೆ ಬರುವಂತದ್ದೇ ಆಗಿರುತ್ತೆ. ಹೌದು ಸರ್. ಆ ದೃಷ್ಟಿಯಿಂದ ಅವರು ಎಲ್ಲವನ್ನೂ ಓದ್ಲೇಬೇಕು ಸರ್. ಇನ್ನೊಂದು ಕರೆ ಇದೆ. ಹಲೋ ಹಲೋ ನಮಸ್ಕಾರ. ನಿಮ್ಮ ಹೆಸರು ಹೇಳಿ. ನನ್ನ ಹೆಸರು ಸುಚಿತ್ರಾ ಅಂತ. ಯಾವ ಶಾಲೆ ಸುಚಿತ್ರಾ? ಸರ್, ವಿದ್ಯಾ ವಿಕಾಸ ಕೇಂದ್ರ ಗೇರ್ಪಾಳ್ಯ. ಓಕೆ, ಪ್ರಶ್ನೆ ಕೇಳ್ತೀಯ ಮಗು? ಎಸ್ ಸರ್. ಸರ್, ಕೋಮುವಾದದ ಬಗ್ಗೆ ಹೇಳಿ ಸರ್. ಏನ್ ಪ್ರಶ್ನೆ ಬರುತ್ತೆ, ಎಷ್ಟು ಅಂಕದ್ದು ಅಂತ ಅನ್ಕೊಂಡಿದ್ದೀರಿ? ಸರ್, 3 ಮಾರ್ಕ್ಸ್ಗೆ ಕೋಮುವಾದದ ಬಗ್ಗೆ ಕೇಳ್ತಾರಲ್ಲ, ಅದು ಹೆಂಗ್ ಬರಿಬೇಕು? ಕೋಮುವಾದ ಅಂದ್ರೆ ಏನು? 3 ಅಂಕದ ಪ್ರಶ್ನೆಗಳಿರ್ಬಹುದು ಅಮ್ಮ, 4 ಅಂಕದ ಪ್ರಶ್ನೆ ಇರ್ಬೋದು. ಇಂಥ ಪ್ರಶ್ನೆಗಳು ಬಂದಾಗ ಒಂದು ವಾಕ್ಯನ ಪೀಠಿಕೆ ರೂಪದಲ್ಲಿ ಬರ್ಕೊಳ್ಬೇಕು. ಈ ಪಾಠಕ್ಕೆ ಬಂದಾಗ ಇದು ರಾಜ್ಯಶಾಸ್ತ್ರದ 1ನೇ ಪಾಠದಿಂದ ನೀವು ಪ್ರಶ್ನೆ ಕೇಳ್ತಾ ಇದ್ದೀರಾ. ಇದಕ್ಕೆ ಬಂದ್ರೆ ನೀವು ಏನ್ ಮಾಡ್ಬೇಕು ಅಂದ್ರೆ, ಭಾರತ 10 ಸಮಸ್ಯೆಗಳನ್ನ ಎದುರಿಸ್ತಾ ಇದೆ. ಇಂತಹ ಸಮಸ್ಯೆಗಳಲ್ಲಿ ಕೋಮುವಾದವು ಕೂಡ ಒಂದು. ಇದು ಜಾತ್ಯತೀತ ತತ್ವಕ್ಕೆ ವಿರುದ್ಧವಾದುದಾಗಿದೆ. ಇದು ಬರೆದ ನಂತರ ಈ ಕೋಮುವಾದ ಅಂದ್ರೆ ಏನು ಅಂತ ಬರ್ಕೊಳ್ಬೇಕು. ಕೋಮುವಾದ ಅಂದ್ರೆ ತನ್ನ ಧರ್ಮವನ್ನು ಹೆಚ್ಚು ಮಾಡಿ ಮಾತನಾಡ್ತಕ್ಕಂಥದ್ದು ಏನಿದೆಯೋ ಇದು ಕೋಮುವಾದ ಅಂತ ಕರಿತೀವಿ. ಇದು ಭಾರತದ ಸಂವಿಧಾನಕ್ಕೆ ಜಾತ್ಯತೀತ ತತ್ವಕ್ಕೆ ವಿರುದ್ಧವಾದದ್ದು ಅಂತ ಬರೆದು ಇದು ಹೇಗೆ ಸಮಾಜಕ್ಕೆ ತೊಡಕನ್ನು ಉಂಟು ಮಾಡ್ತಾ ಇದೆ ಅಂತ ಬರ್ಕೊಳ್ಬೇಕಮ್ಮ. 6 ಪಾಯಿಂಟ್ಗಳು ನಿಮಗೆ ಪುಸ್ತಕದಲ್ಲಿ ಸಿಗ್ತವೆ. ಅದನ್ನ ಸಂಗ್ರಹಿಸ್ಕೊಂಡು ಬರ್ತಾರೆ, ಉತ್ತರ ಸಿಗುತ್ತಮ್ಮ. ಇನ್ನೊಂದು ಕರೆ ಬರ್ತಾ ಇದೆ. ಹಲೋ ಹಲೋ ನಮಸ್ತೆ. ಕಾವ್ಯ ಅಂತ. ಕಾವ್ಯ, ಯಾವ ಶಾಲೆ? ಚಾಮರಾಜನಗರದಿಂದ ಕಿತ್ತರಾಣಿ ಚೆನ್ನಮ್ಮ. ಪ್ರಶ್ನೆ ಕೇಳ್ತೀಯಮ್ಮ? ಸರ್, ನಾವು ಈಗ ಮ್ಯಾಪ್ ಪ್ಲೇಸ್ ಅಲ್ಲಿ ಹಿಸ್ಟ್ರಿಯಿಂದಾನೆ ಕೇಳ್ತಾರ ಸರ್? ಮ್ಯಾಪ್ ಬಗ್ಗೆ ಈಗ ತಾನೇ ಮಾಸ್ಟರ್ ಹೇಳಿದ್ರು, ಒಂದು ಬರೀಲಿಕ್ಕೆ ಇರ್ತದೆ, ಇನ್ನು 4 ಸ್ಥಳಗಳನ್ನು ಗುರುತಿಸೋದು ಇಂತಿಂತ ಚಾಪ್ಟರ್ ಅಂತ ಹೇಳಿದ್ರು. ಸರ್ ಇನ್ನೊಂದ್ಸರಿ ಹೇಳ್ಬಿಡಿ, ಯಾಕಂದ್ರೆ 4 ಗ್ಯಾರಂಟಿ ಮಾರ್ಕ್ಸ್ ಇದೆ ಅವರಿಗೆ.
ಹಿಸ್ಟ್ರಿಯಿಂದಾನೇ ಕೇಳೋ ಸಾಧ್ಯತೆ ಇದೆಯಾ? ಹಿಸ್ಟ್ರಿಯಿಂದ ಕೇಳಲ್ಲಮ್ಮ, ಭೂಗೋಳ ಶಾಸ್ತ್ರದಿಂದನೇ ಕೇಳ್ತಕ್ಕಂಥದ್ದು. ನಕಾಶೆ ಬರೀಲಿಕ್ಕೆ 1 ಅಂಕ ಮೀಸಲಾಗಿದ್ರೆ 4 ಸ್ಥಳಗಳನ್ನು ಕೊಡ್ತಾರೆ. 4 ಸ್ಥಳಗಳು ಭೂಗೋಳ ಶಾಸ್ತ್ರದಿಂದನೇ ಬರ್ತವೆ. ಉದಾಹರಣೆ ಕೊಟ್ಬಿಡ್ತೀನಿ. 1ನೇ ಅಧ್ಯಾಯಕ್ಕೆ ಹೋದ್ರೆ ಭಾರತ ಅಂತಿದೆ. ಅದಕ್ಕೆ ಬಂದ್ರೆ ಭಾರತದ ಪಶ್ಚಿಮ ತುದಿ ಕೇಳ್ಬಹುದು ಗುಹರಮೋಟ, ಪೂರ್ವದ ತುದಿ ಕೇಳ್ಬೋದು ಕಿಬೀತು. ಹೀಗೆ ಭೂಗೋಳ ಶಾಸ್ತ್ರದಿಂದ 1ನೇ ಅಧ್ಯಾಯ, 2ನೇ ಅಧ್ಯಾಯ, 3, 6, 8, 9ನೇ ಅಧ್ಯಾಯಗಳನ್ನು ಬಹುತೇಕ 99 ಪಾಲು ನಕಾಶೆಗೆ ಸ್ಥಳಗಳಾಗಿ ಪರಿವರ್ತನೆ ಮಾಡ್ತಾರೆ. ದಯಮಾಡಿ ಅಭ್ಯಾಸ ಮಾಡ್ಕೊಳ್ಳಮ್ಮ, ಒಳ್ಳೆ ಅಂಕ ಖಂಡಿತ ಸಿಗುತ್ತೆ. ಅಲ್ಲಿ ನೀವಾಗಲೇ ಅವರಿಗೆ ಒಂದು ಪ್ರಾಯೋಗಿಕವಾಗಿ ಬರ್ಸಿದ್ದೀರಿ. ಪ್ರಿಪರೇಟರಿ ಎಕ್ಸಾಮ್ಸ್ ಅಲ್ಲೂ 4 ಕೇಳಿದ್ದೀರಿ. 4 ಪ್ರಿಪರೇಟರಿ, ಒಂದು ರಾಜ್ಯ ಮಟ್ಟದ ಪ್ರಿಪರೇಟರಿ 5, ಅಲ್ಲಿ ಒಂದು 20 ಸ್ಥಳ ಅವ್ರು ನೋಡ್ಕೊಂಡಿದ್ದಾರೆ. ಇನ್ನು ಹಳೆ ಪತ್ರಿಕೆಗಳು ತೆಗೆದ್ರೆ ಅಲ್ಲೂ ಸ್ಥಳಗಳಿದ್ದಾವೆ. ಸೊ ಅಭ್ಯಾಸ ಚೆನ್ನಾಗಿ ಆಗಿರುತ್ತೆ ಅಂತ. ಬಸವರಾಜ್ ಅವರೇ, ಈಗ ದೀರ್ಘ ಉತ್ತರ ಬರೆಯೋಕೆ ಅವರು ಸಿದ್ಧತೆ ಮಾಡ್ಕೊಳ್ತಿರ್ತಾರೆ. ಇಂತಿಂಥ ಚಾಪ್ಟರ್ ಅಂತ ಎಲ್ಲ ಗೊತ್ತಿರುತ್ತೆ, ನೋಟ್ಸ್ ಎಲ್ಲ ಮಾಡ್ಕೊಂಡಿರ್ತಾರೆ. ವಾಕ್ಯ ರಚನೆಯಲ್ಲಿ ಏನಾದರೂ ಗ್ರಾಮೆಟಿಕಲ್ ಮಿಸ್ಟೇಕ್ ಎಲ್ಲ ಆದರೆ ಅದಕ್ಕೆ ಮಾರ್ಕ್ಸ್ ತೆಗಿತೀರಾ ಅಂತ? ಖಂಡಿತ ಇದು ಭಾಷಾ ವಿಷಯ ಅಲ್ಲ. ನಮಗೆ ವಿಷಯ ಜ್ಞಾನ ನಾವು ಹುಡುಕ್ತಾ ಇರ್ತೀವಿ ಮಕ್ಕಳು ಬರೆದಿರೋದ್ರಲ್ಲಿ. ಅಲ್ಪ ಸ್ವಲ್ಪ ತುಂಬಾ ಮಿಸ್ಟೇಕ್ ಆದ್ರೆ ಅರ್ಥಗಿಡುವಂಗಿದ್ರೆ ಖಂಡಿತ ನಾವು ಮಾರ್ಕ್ಸ್ ತಗೊಳ್ಳೋಕೆ ನೆಗೆಟಿವ್ ಆಗ್ಬಾರ್ದು. ಪೂರ್ಣ ಅರ್ಥ ಆಗುವಾಗಿದ್ದು, ವಾಕ್ಯ ಮಗುವಿನ ಅಭಿವ್ಯಕ್ತಿ ನಮಗೆ ಅರ್ಥ ಆಗುವಂಗಿದ್ದು, ಅಕಸ್ಮಾತ್ ಸಣ್ಣ ಪುಟ್ಟ ತಪ್ಪು ಒಂದು ಫುಲ್ ಸ್ಟಾಪ್ ಹಾಕಿಲ್ಲ, ಒಂದು ಕೊಂಬು ಕೊಟ್ಟಿಲ್ಲ ಅಂದ್ರೂ ನಾವು ಮಾರ್ಕ್ಸ್ ಕೊಡ್ತೀವಿ. ಆದ್ರೆ ಪೂರ್ಣ ಗ್ರಾಮೆಟಿಕಲ್ ಆಗಿ ಬಂದಾಗ ಅಂಕಗಳನ್ನ ಅಲ್ಲಿ ಕಟ್ ಮಾಡ್ತೀವಿ. ಆದ್ರೆ ಎರರ್ ಇದ್ರೆ ಅಂದ್ರೆ ಭಾಷಾ ವಿಷಯದಷ್ಟು ನಾವು ನೋಡೋದಕ್ಕೆ ಹೋಗಲ್ಲ. ಇನ್ನು ಬರವಣಿಗೆ 2 ಅಂಕದ್ದು ಯಾರು ಟಚ್ ಮಾಡ್ದಂಗೆ ಆಗ್ಲಿಲ್ಲ. 2 ಅಂಕದ್ದು ಎಲ್ಲಿ ಹೆಚ್ಚಾಗಿ ಬರ್ಬೋದು? ಇತಿಹಾಸ ಭಾಗ ಆದ್ರೆ ಬಹುತೇಕ 1ನೇ ಪಾಠ ಸರ್. ಭಾರತಕ್ಕೆ ಯುರೋಪಿಯನ್ ಆಗಮನ ಅಂತಕ್ಕಂಥ 1ನೇ ಪಾಠ ಇದೆ. ಭಾರತಕ್ಕೆ ಹೊಸ ಜಲಮಾರ್ಗ ಕಂಡುಹಿಡಿಯಲಿಕ್ಕೆ ಕಾರಣ ಏನು, ಆ ಪಾಠದಲ್ಲಿ ಬರ್ತದೆ. ಕಾರ್ನಾಟಿಕ್ ಯುದ್ಧದ ಪರಿಣಾಮಗಳು ಏನು, 2 ಅಂಕದ ಪ್ರಶ್ನೆ ತೆಗೆಯಬಹುದಾಗಿರ್ತದೆ. ಹಾಗೇನೆ ಅದಾದ ನಂತರ ಪ್ಲಾಸಿ ಕದನದ ಕಾರಣಗಳಷ್ಟೇ ಕೇಳಬಹುದು, ಅಥವಾ ಪ್ಲಾಸಿ ಕದನದ ಪರಿಣಾಮಗಳನ್ನ ಕೇಳಬಹುದು. ಮತ್ತು ದ್ವಿಪ್ರಭುತ್ವ ಅಂತ ಒಂದು ಭಾಗ ಬರ್ತದೆ. ಇಡೀ ಪಾಠದ ಹೃದಯ ಅದು 1ನೇ ಪಾಠದಲ್ಲಿ. ಅದನ್ನ ಬೇಕಾದ್ರೂ ಕೇಳ್ಕೊಳ್ಬಹುದಾಗಿರ್ತದೆ. ಎಲ್ಲಕ್ಕೂ 4 ಪಾಯಿಂಟ್ಸ್ ಧಾರಾಳವಾಗಿ ಸಿಗ್ತವೆ. ಸೊ ಅಷ್ಟು ಬರೆಯಬಹುದು. ಮತ್ತೆ 2 ಅಂಕ ಅನ್ನುವಾಗ ಯಾವುದೇ ಅಧ್ಯಾಯದಿಂದನಾದ್ರೂ ಬರ್ಬೋದು. ಭೂಗೋಳದಲ್ಲಿ 1ನೇ ಅಧ್ಯಾಯ ಒಂದು ಕಡಿಮೆ ಸಾಧ್ಯತೆ ಬಿಟ್ರೆ ಇನ್ನು ಉಳಿದು ಎಲ್ಲ 38 ಅಧ್ಯಾಯಗಳಲ್ಲೂ ಕೊಡೋ ಸಾಧ್ಯತೆ ಇದೆ. ಆದ್ರೆ ಒಂದು ನಿಮ್ಗೆ ಅನುಕೂಲ ಏನು ಅಂದ್ರೆ 3-4 ಅಂಕದ ಪ್ರಶ್ನೆಗಳನ್ನು ಕಲ್ತಾಗ 2 ಅಂಕದ ಪ್ರಶ್ನೆಗೂ ಅದರಲ್ಲಿನ ಒಂದು 4 ವಾಕ್ಯ ಬರೆದ್ರೆ ಅನುಕೂಲ. ಸೊ ನೀವು ಯಾವ ದೀರ್ಘ ಉತ್ತರಕ್ಕೆ ರೆಡಿ ಆಗ್ತಿರೋ ಅದರಲ್ಲೇ 2ಕ್ಕೆ ಕೇಳಿದ್ರೆ ಅದು ದೊಡ್ಡದೇ ಬರೆಯಕ್ ಬರುತ್ತೆ. ಇನ್ನು 2 ಬರೆಯೋದು ವಿಚಾರ. ಓಕೆ, ಇನ್ನೊಂದು ಕರೆ ಇದೆ. ಹಲೋ ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಹೆಸರು ಹೇಳಿ. ಹೆಸರು ಬಸವಪ್ರಭು ಸರ್. ಎಲ್ಲಿಂದ? ಮೈಸೂರಿಂದ. ಓಕೆ, ಪ್ರಶ್ನೆ ಕೇಳ್ತೀರಿ ಸರ್? ಎಕ್ಸಾಮ್ ಬರಕ್ ಭಾರಿ ತೊಂದರೆ ಆಗ್ತೈತೆ. ಏನ್ ತೊಂದರೆ ಆಗ್ತಿದ್ಯಪ್ಪ? ಯಾಕೋ ಅಳ್ತಾ ಇರಂಗಿದೆಯಲ್ಲ, ಏನ್ ತೊಂದರೆ ಆಗಿದೆ? ಇಲ್ಲ ಸರ್, ಕಂಟೈನ್ಮೆಂಟ್ ಝೋನ್ ಅಲ್ಲಿ ಇದೀವಲ್ಲ. ಏನು ಪ್ರಾಬ್ಲಮ್ ಇಲ್ಲ. ಎಲ್ಲ ಕಂಟೈನ್ಮೆಂಟ್ ಝೋನ್ ಅಲ್ಲಿ ಇದ್ದವರು ಹೊರಗಡೆ ಹೋಗಿ ಹಾಲು ತಂದಿಲ್ವೇ, ತರಕಾರಿ ತಂದಿಲ್ವೇ, ಮೆಡಿಕಲ್ ಶಾಪಿಗೆ ಹೋಗಿಲ್ವೇ, ದಿನನಿತ್ಯ ಹೊರಗಡೆ ಓಡಾಡ್ತಾನೆ ಇದ್ದೀರಿ. ಸರ್ಕಾರ ಎಲ್ಲ ಇದನ್ನ ತಗೊಂಡಿದೆ. ಏನು ಪ್ರಿಕಾಷನ್ಸ್ ಬೇಕಾದಂತಹ ಪೂರ್ವ ಸಿದ್ಧತೆಗಳಾಗಿದ್ದಾವೆ. ನೀವು ನಿಮ್ಮ ಪೆನ್ನು ಪೇಪರು, ನಿಮ್ಮ ಮಾಸ್ಕು, ನಿಮ್ಮ ಸ್ಯಾನಿಟೈಸರ್ ಇಟ್ಕೊಂಡು ನೀವು ಎಕ್ಸಾಮ್ ಸೆಂಟ್ರಿಗೆ ಹೋಗಿ ಖಂಡಿತ ಎಲ್ಲ ಸಹಾಯ ಸಿಕ್ಕತ್ತೆ. ಇನ್ನೊಂದು ಕರೆ ಬರ್ತಾ ಇದೆ, ನೋಡೋಣಂತೆ. ಓಕೆ ಸರ್, ಕರೆ ತಗೊಳ್ಳೋಕ್ಕಿಂತ ಮುಂಚೆ ಬಸವರಾಜ್ ಅವರೇ, ಈಗ ಅದೇ 4 ಅಂಕಕ್ಕೆ ರೆಡಿ ಆದರೆ 3 ಅಂಕದ್ದು ಬರೀಬಹುದು, 2 ಅಂಕದ್ದು ಬರೀಬಹುದು. ಇವ್ರ ಆತಂಕ ಏನಂದ್ರೆ 38 ಚಾಪ್ಟರ್ ಇದಾವಲ್ಲ ಸಾರ್, ಬಹಳ ಜಾಸ್ತಿ ಅಂತ. ಆವಾಗ ಆಯ್ಕೆ ಮಾಡ್ಕೋತಾರೆ, ಇದು ಓದ್ಲಾ ಅದು ಓದ್ಲಾ ಅಂತ. 38 ಏನೋ ಇದೆ, ಆದರೆ ಒಂದೊಂದು ಚಾಪ್ಟರ್ 2 ಪೇಜ್ ಇದೆ ಅಷ್ಟೇ, ಜಾಸ್ತಿ ಏನಿಲ್ಲ. ಬಹಳ ಜಾಸ್ತಿ ಅಂದರೆ 4 ಪೇಜ್ ಇರ್ಬೋದು. ಚಿತ್ರಗಳೆಲ್ಲ ಸೇರ್ಕೊಂಡ್ರೆ ಒಂದೇನು ಅಂದ್ರೆ ಸರ್, ಸಮಾಜ ವಿಜ್ಞಾನ ಈಗಾಗಲೇ ನಮ್ಮ ನಿತ್ಯ ಜೀವನದಲ್ಲಿ ಏನು ನಾವು ಅನುಭವಿಸ್ತಾ ಇದೀವೋ ಅದೇ ವಿಚಾರಗಳು ಇಲ್ಲಿರ್ತಕ್ಕಂಥದ್ದು. ಅದು ಸಮಾಜಶಾಸ್ತ್ರ ಆಗಿರಲಿ, ಅರ್ಥಶಾಸ್ತ್ರ ಆಗಿರಲಿ, ವ್ಯವಹಾರ ಅಧ್ಯಯನ, ಭೂಗೋಳ ವಿಜ್ಞಾನ ಎಲ್ಲ. ಇತಿಹಾಸನ ನಾವು
ಎಕ್ಸಾಮ್ ದೃಷ್ಟಿಲಿ ನಾವು ಮೊದಲಿಂದ ಓದೋದಕ್ಕಿಂತ ನಾಲೆಡ್ಜ್ ಪಡೆಯೋದಕ್ಕೆ ಅಥವಾ ಕಥಾ ರೂಪದಲ್ಲಿ ಅಯ್ಯೋ ನಮ್ಮ ಇತಿಹಾಸ ಹೀಗಿತ್ತು ಅನ್ನೋ ಭಾವನೆಯಲ್ಲಿ ಓದಿದ್ರೆ ಅದು ಎಷ್ಟೇ ವರ್ಷ ಆದ್ರೂ ನೆನಪಲ್ಲಿ ಉಳಿಯುತ್ತದು. ಅದು ತಿಳುವಳಿಕೆ, ಅದು ಶಾಶ್ವತವಾಗಿ ಉಳಿಯುತ್ತೆ. ಓದಿಯಾರ ಸರ್ 5, 6, 7ನೇ ಕ್ಲಾಸಲ್ಲಿ ಅದೇ ಓದಿದೀವಿ ನಾವು. ಈಗ ನೆಹರು ಬಗ್ಗೆ ಮಾತನಾಡಿ ಅಂದ್ರೆ ನಾವು 8 ವಾಕ್ಯ ಮಾತನಾಡಕ್ಕಾಗಲ್ಲ. ಪ್ರಧಾನಮಂತ್ರಿ ಅಂತಲೇ ಶುರು ಮಾಡ್ಕೊಳ್ಳೋದು, ಸ್ವಾತಂತ್ರ್ಯ ಹೋರಾಟಗಾರರಂತಲೂ ಒಂದು ಲೈನ್. ಈಗ ಸುಭಾಷ್ ಚಂದ್ರ ಬೋಸ್ ಅಂದ ತಕ್ಷಣ ನಮ್ಗೆ ನೆನಪಾಗುತ್ತೆ ಅವ್ರ ವ್ಯಕ್ತಿತ್ವ, ಅವ್ರ ಹೋರಾಟ ಎಲ್ಲ, ಅದನ್ನೇ ಬರೀತೀವಿ ನಾವು. ಅದ್ರಲ್ಲಿ ಏನಂತ ಕಷ್ಟ ಅನ್ಸಲ್ಲ. ಇನ್ನು ಬ್ಯಾಂಕುಗಳು ಬಂದ್ರೆ ಬ್ಯಾಂಕುಗಳ ಬಗ್ಗೆ ಯಾರಿಗ್ ಗೊತ್ತಿಲ್ಲ. ನಿತ್ಯ ಜೀವನದಲ್ಲಿ ನಾವು ಹಣ ಕಟ್ಟೋದು, ಠೇವಣಿ ಇಡೋದು, ಸಾಲ ಪಡೆಯೋದು, ಭದ್ರತಾ ಇವೆಲ್ಲ ಎಲ್ಲ ಅನ್ಸರು ನಮ್ಗೆ ಗೊತ್ತಿರಂತ. ಎಲ್ಲಾ SSLC ಬಂದಿರೋ ಮಕ್ಕಳ ಅಕಸ್ಮಾತ್ ಅವ್ರು ಏನಾದ್ರು ಸ್ಕಾಲರ್ಶಿಪ್ ತಗೋತಾ ಇದ್ರೆ ಅವ್ರ ಬ್ಯಾಂಕ್ ಅಕೌಂಟ್ ಇರಲೇಬೇಕು, ಮತ್ತೆ ಅವರು ಆಧಾರ್ ಕಾರ್ಡು ಇಟ್ಕೊಳ್ಳೇಬೇಕು. ಹೀಗಾಗಿ ಈ ತರದ ಎಲ್ಲಾ ವ್ಯವಹಾರಗಳು ಅಲ್ಲಿ ಬಂದಿರ್ತವೆ ಅಂತ. ಹಲೋ ನಮಸ್ಕಾರ, ನಾನು ಸೂರಜ್ ಅಂತ ಮಂಗಳೂರಿಂದ. ಹೇಳಿ. 3 ಮಾರ್ಕ್ ಇಂಪಾರ್ಟೆಂಟ್ ಚಾಪ್ಟರ್ಸ್ ಯಾವ್ದು ಅಂತ ಹೇಳ್ತಾರೆ. 4 ಮಾರ್ಕ್ ಚಾಪ್ಟರ್ಸ್ ಕೊಟ್ರಲ್ಲ, ಅದು ನಿಗದಿತ ಕನ್ಫರ್ಮ್ ಅದು ಹಾಗೆ ಡೌಟ್ ಇತ್ತು. ದಯಮಾಡಿ ಯಾವುದು ಕನ್ಫರ್ಮ್ ಅಲ್ಲ, ದಯಮಾಡಿ ಎಲ್ಲಾ ವಿಷಯಗಳನ್ನ ಕೂಡ ಸಮಾನ ಪ್ರಾಶಸ್ತ್ಯವನ್ನ ಕೊಟ್ಟು ಕಲಿಬೇಕು ಅನ್ನೋದನ್ನ ನಾವು ಸಾಕಷ್ಟು ಬಾರಿ ಸ್ಪಷ್ಟಪಡಿಸಿದ್ದೀವಿ ಮಿತ್ರರೇ. ಬರಬಹುದು, ಯಾಕಂದ್ರೆ ಈ ರಾಜ್ಯ ಮಟ್ಟದ ಬೋರ್ಡ್ ಕೊಟ್ಟಂತಹ ಪ್ರಿಪರೇಟರಿ ಎಕ್ಸಾಮಲ್ಲಿ 4 ಅಂಕದ ಪ್ರಶ್ನೆಗಳನ್ನು ಇತಿಹಾಸ ಭಾಗದಲ್ಲಿ 7, 8, 10ನೇ ಅಧ್ಯಾಯಗಳಿಂದ ತಗೊಂಡಿದ್ದಾರೆ. ಹಾಗಾಗಿ ಅದರಿಂದ ಬರಬಹುದು ಅಂತ ಹೇಳ್ತಾ ಇದೆಯೇ ಹೊರತು ಅದೇ ಅಂತಿಮ ಅಲ್ಲ. ಇದನ್ನ ಪದೇ ಪದೇ ನಾನು ಸ್ಪಷ್ಟಪಡಿಸ್ಲಿಕ್ಕೆ ಇಷ್ಟಪಡ್ತೀನಿ. ಇಡೀ ಪುಸ್ತಕವನ್ನು ಸಮಗ್ರವಾಗಿ ಅಭ್ಯಾಸ ಮಾಡ್ಕೊಳ್ಳಿ. ತಾವು ಇನ್ನೊಂದು ಕೇಳಿದ್ದೀರಾ, 3 ಅಂಕದ ಪ್ರಶ್ನೆ ಯಾವ ಅಧ್ಯಾಯಗಳಿಂದ ಬರಬಹುದು ಅನ್ನೋ ವಿಚಾರಕ್ಕೆ ಬಂದರೆ, ಇತಿಹಾಸದಿಂದ 3ನೇ ಅಧ್ಯಾಯ ಇದೆ, ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳು ಅಂತ ಕರಿತೀವಿ, ಅಲ್ಲಿ ಬರಬಹುದು. 4ನೇ ಅಧ್ಯಾಯ ಇದೆ, ಕರ್ನಾಟಕದಲ್ಲಿ ಬ್ರಿಟಿಷರ ವಿರುದ್ಧ ಪ್ರತಿರೋಧವನ್ನು ವ್ಯಕ್ತಪಡಿಸಿದವರು ಅಂತಕ್ಕಂತಹ ಭಾಗ ಬರ್ತದೆ. ಅದೇ ಭಾಗದಿಂದ 4 ಅಂಕಕ್ಕೆ ಬರಬಾರ್ದು ಅಂತ ಏನಿಲ್ಲ, ಆದರೆ ಬರಬಹುದು. 3 ಅಂಕಕ್ಕೆ ಹೆಚ್ಚು ಪ್ರಾಶಸ್ತ್ಯ ಆ ಪಾಠದಲ್ಲಿ ಕೊಡ್ತಾರೆ ಅಂತಕ್ಕಂಥ ನಿರೀಕ್ಷೆ ಅಂತಕ್ಕಂಥದ್ದು ಇದೆ ಅಂತಕ್ಕಂಥದ್ದು. ಹಾಗೆಯೇ 5ನೇ ಅಧ್ಯಾಯ ಅಂತಕ್ಕಂಥದ್ದು ಸಾಮಾಜಿಕ ಧಾರ್ಮಿಕ ಸುಧಾರಣಾ ಚಳುವಳಿ ಅಧ್ಯಾಯ ಬರ್ತದೆ. 6ನೇ ಅಧ್ಯಾಯ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ 1857 ಅಂತ ಬರ್ತದೆ. ಇವುಗಳಿಂದ ಇತಿಹಾಸ ಭಾಗದಲ್ಲಿ ಬರಬಹುದು. ಎಲ್ಲಕ್ಕೂ ಆದ್ಯತೆ ಕೊಡಬೇಕು. ಒಂದು ಪೂರಕವಾಗಿ ವಿದ್ಯಾರ್ಥಿಗಳ ಒಂದನ್ನು ಗಮನಿಸಿ, ನೀವೇ ನಿರ್ಧಾರ ಮಾಡ್ಬೋದು ಯಾವ ಅಧ್ಯಾಯದಲ್ಲಿ 3 ಅಂಕ ಬರುತ್ತೆ, 4 ಅಂಕ ಬರುತ್ತೆ ಅಂತ. ಹೇಗೆ ಅಂತಂದ್ರೆ, ಒಂದು ವಿಷಯದಲ್ಲಿ 8 ಅಂಶಗಳು ಬರ್ತವೆ ಅಂತಂದ್ರೆ ಅಲ್ಲಿ 4 ಅಂಕದ ಪ್ರಶ್ನೆ ಬಂದೇ ಬರ್ಬೋದು. 6 ಬರೋದು, ಈ 4, 7 ವಾಕ್ಯಗಳು ಸಿಗ್ತಾ ಇಲ್ಲ, 8 ವಾಕ್ಯ ಸಿಗ್ತಾ ಇಲ್ಲ ಅಂದಾಗ ಅದು 3 ಅಂಕಕ್ಕೆ ಮಾತ್ರ ಸೀಮಿತ ಆಗಿರುತ್ತೆ. ಬರೀ 4 ಈ ರೀತಿ ನೀವೇ ನಿರ್ಧಾರ ಮಾಡಿ ಯಾವ ಅಧ್ಯಾಯದಲ್ಲಿ ಯಾವ ಪ್ರಶ್ನೆ 4 ಅಂಕಕ್ಕೆ ಬರ್ಬೋದು, 3 ಅಂಕಕ್ಕೆ ಬರ್ಬೋದು, ಸುಲಭವಾಗಿ ನಿರ್ಧಾರ. ನೀವೇ ನಿಮ್ಮ ಪ್ರಶ್ನೆ ಪತ್ರಿಕೆ ರಚಿಸ್ಕೋಬಹುದು. ಖಂಡಿತ ಪತ್ರಿಕೆ ರಚಿಸುವಾಗ 8 ಪಾಯಿಂಟ್ಸ್ ಬರ್ತದ ಅಂತಕ್ಕಂಥದ್ದನ್ನ ಪ್ರಶ್ನೆ ಪತ್ರಿಕೆಯ ರಚನಾಕಾರರು ನೋಡ್ತಾರೆ. 4 ಅಂಕಕ್ಕೆ ಕೊಡ್ಲಿಕ್ಕೆ ಅರ್ಹನ ಅಂತಕ್ಕಂಥದ್ದು, 3 ಅಂಕಕ್ಕೆ 6 ಅಂಶಗಳು ಸಿಗ್ತಾವ ಅನ್ನೋದನ್ನ ನೋಡ್ತಾರೆ, 2 ಅಂಕಕ್ಕೆ 4 ಅಂಶಗಳು ಸಿಗ್ತಾವ ಅಂತಕ್ಕಂಥದ್ದನ್ನ ನೋಡಿಯೇ ಪ್ರಶ್ನೆ ಪತ್ರಿಕೆಯನ್ನ ರಚಿಸ್ತಾರೆ. ಇನ್ನೊಂದು ಕರೆ ಇದೆ. ಹಲೋ 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 ನಮಸ್ಕಾರ. ಹಾಯ್ ಸರ್. ನಿಮ್ಮ ಹೆಸರು? ಸೋನು ಅಂತ. ಎಲ್ಲಿಂದ ಸೋನಾ? GB ಸರ್ಗೂರ್ ಗವರ್ಮೆಂಟ್ ಸ್ಕೂಲಿಂದ. ಓಕೆ, ಪ್ರಶ್ನೆ ಕೇಳ್ತೀಯ ಮಗು? ಹ್ಞೂ ಸರ್. ಕೇಳಿ ಸರ್. ಇಷ್ಟು ವರ್ಷ ಬ್ಲೂ ಪ್ರಿಂಟ್ ಕೊಡ್ತಿದ್ರಿ, ಈ ವರ್ಷ ಕೊಟ್ಟಿಲ್ವಲ್ಲ ಅಂತ. ಇಷ್ಟು ವರ್ಷ ಕೊಟ್ಟಿದ್ದಿದೆಯಲ್ಲ ಅದೇನೇನೆ ಅಲ್ವಾ ಸರ್? ನಾವು 100 ತೆಗಿಯೋದ ಅಂತಿದ್ವಿ, ಈ ಸಲ ರಿಸ್ಕ್ ಐತೆ ತುಂಬಾ. ಇಲ್ಲ, ರಿಸ್ಕ್ ಇಲ್ಲ, ಏನು ಇಲ್ಲ, 100 ತೆಗಿತೀರಿ. ಬಸವರಾಜ್ ಅವರೇ, ಅದಕ್ಕೆ ಉತ್ತರ. ಒಂದು ವಿದ್ಯಾರ್ಥಿಗಳೇ, ಬ್ಲೂ ಪ್ರಿಂಟ್ ನ ಯಾವ ವರ್ಷನೂ ಕೊಟ್ಟಿಲ್ಲ, ಕೊಡೋದೂ ಇಲ್ಲ. ಅದು ಏನಿದ್ರು ಪ್ರಶ್ನೆ ಪತ್ರಿಕೆ ಯಾರು ತಯಾರು ಮಾಡ್ತಾರೋ ಅವ್ರಿಗೆ ಅದು ಯಾವ ಟೈಮಲ್ಲಾದ್ರು ಬದಲಾವಣೆ ಮಾಡ್ಕೊಂಡು ಮಾಡ್ಬೋದು. ಆದ್ರೆ ಒಂದು ಬದಲಾವಣೆ ಏನಾಗಿರೋದು ಅಂದ್ರೆ, ವೆಯ್ಟೇಜ್ ಕೊಡ್ತಿದ್ರು. ಒಂದು ಅಧ್ಯಾಯಕ್ಕೆ 2 ಅಂಕ, ಇನ್ನೊಂದು ಅಧ್ಯಾಯ 3 ಅಂಕ, ಇನ್ನೊಂದಕ್ಕೆ 1 ಅಂಕ, ಈ ತರ ಹಂಚ್ತಾ ಇದ್ರು. ಅದ್ರ ಮೇಲೆ ನಾವು ಡಿಸೈಡ್ ಮಾಡ್ಬಿಡ್ತಿದ್ದೋ, ಇಲ್ಲಿ 1 ಅಂಕದ ಕೊಟ್ಟಿರೋದು ವೆಯ್ಟೇಜ್ 1 ಅಂಕದ ಮಾತ್ರ ಬರುತ್ತೆ ಅಂತ. ಆದ್ರೆ ಅದೊಂದನ್ನು ಬದಲಾವಣೆ ಮಾಡಿದಾರೆ ಹೊರತು ವೆಯ್ಟೇಜ್ ಕೊಟ್ಟಿಲ್ಲ. ಯಾವ ಅಧ್ಯಾಯದಲ್ಲಿ ಯಾವ ಅಂಕದ ಪ್ರಶ್ನೆ ಏನಾದ್ರೂ ಬರ್ಬೋದು ಅಂತ ಹೇಳಿದಾರೆ ಹೊರತು ನಿಮ್ಗೆ ಬ್ಲೂ ಪ್ರಿಂಟ್ ಹಿಂದೆ ಯಾವಾಗ್ಲೂ ಕೊಟ್ಟಿಲ್ಲ. ಮಾದರಿ ಕೊಟ್ಟಿದ್ರೆ ಸುಮ್ನೆ ಈ ರೀತಿ ಇರಬಹುದು ಅಂತ ಹೊರತು ಅದೇ ರೀತಿ ಪ್ರಶ್ನೆ ಪತ್ರಿಕೆ ಬರ್ತಿರ್ಲಿಲ್ಲ. ಹಾಗಾಗಿ ಬ್ಲೂ ಪ್ರಿಂಟ್ಗೆ ಸ್ಟಿಕಾನ್ ಆಗೋದ್ ಬೇಡ. ಎಲ್ಲಾ ಅಧ್ಯಾಯಗಳನ್ನು ಎಲ್ಲಾ ವಾಕ್ಯಗಳನ್ನ ಓದಿದ್ರೆ 80ಕ್ಕೆ 80 ಅಂಕ ಗಳಿಸಬಹುದು. ಗಳಿಸ್ತೀರಾ ಕೂಡ. ಓಕೆ, ಜೊತೆಗೆ ಗಾಬರಿ ಏನು ಪಡ್ಕೋಬೇಕಾಗಿಲ್ಲ. ಯಾಕೆ ಅಂತ ಹೇಳಿದ್ರೆ ಈಗಾಗಲೇ 4 ಪತ್ರಿಕೆಗಳನ್ನು ಅವರು ಪ್ರಿಪರೇಟರಿಯಲ್ಲಿ ಬರೆದು ಬಿಟ್ಟಿದ್ದಾರೆ. ರಾಜ್ಯ ಮಟ್ಟದ್ದು ಮಾದರಿ ಅವ್ರ ಕೈಯಲ್ಲೇ ಇದೆ, ಅವ್ರು ಇಟ್ಕೊಂಡ್ಬಿಟ್ಟು ಮುಂದಕ್ಕೆ ಹೋಗ್ಬೋದು. ಇನ್ನೊಂದು ಕರೆ ಬರ್ತಾ ಇದೆ, ತಗೊಳ್ಳೋಣಂತೆ. ಹಲೋ
ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಹೆಸರು ಹೇಳಿ. ಸರ್ ನಾವು ಕಿಶನ್ ಅಂತ SKN ಸ್ಕೂಲಿಂದ. ಕಿಶನ್, ಪ್ರಶ್ನೆ ಕೇಳ್ತೀರಿ? ಸರ್ ಎರ್ ಆಫ್ ಗಾಂಧಿ ಇಂಪಾರ್ಟೆಂಟ್ ಲೆಸನ್ ಅಲ್ಲ ಸರ್, ಅದರಲ್ಲಿ ಎಕ್ಸ್ಪೆಕ್ಟೆಡ್ ಕ್ವಶನ್ ಯಾವ್ದಾದ್ರು ಬರುತ್ತಾ? ಅಲ್ಲಿ ಎಷ್ಟು ಕ್ವಶನ್ ಕೇಳಬಹುದು ಸಾಧ್ಯತೆ ನೀನೇ ಹೇಳಪ್ಪ. ಸರ್ ಎಲ್ಲ 4 ಮಾರ್ಕ್ಸ್ ಇದೆ ಸರ್, ಅದಕ್ಕೆ ಕೇಳಿದ್ದು. ಬರೀ 4 ಅದನ್ನ 3 ಕೇಳಬಾರ್ದೇನು? ಕೇಳ್ಬೋದಪ್ಪ. ಗಾಂಧಿಯವರು ಅಂತ ಹೇಳಿದ್ರೆ ಇವತ್ತು ಗಾಂಧಿಯನ್ ಫಿಲಾಸಫಿ 100 ಅಂಕಕ್ಕಿದೆ IAS ಅಲ್ಲಿ. ಸರ್ ಹೇಳಿ ಸರ್, ಅದಕ್ಕೆ ಸಂಬಂಧಪಟ್ಟ ಗಾಂಧಿಯನ್ನಿರದ್ದು. 1920-47 27 ವರ್ಷಗಳ ಇತಿಹಾಸವನ್ನ ಭಾರತದ ಚರಿತ್ರೆ ಒಳಗಡೆ ಗಾಂಧಿಯುಗ ಅಂತಾನೆ ಪರಿಗಣಿಸ್ಬಿಡ್ತೀವಿ ರಾಜ. ಹಾಗಾಗಿ ಈ ಪಾಠದಲ್ಲಿ ಪ್ರಶ್ನೆ 4 ಅಂಕದ್ದು ಬಹುತೇಕ ಇದ್ದೇ ಇರ್ತದೆ. ಇದಕ್ಕೆ ಬಂದ್ರೆ ಜಲಿಯಾನ್ ವಾಲಾಬಾಗ್ ವಿಚಾರ ಬೇಕಾದರೂ ಕೇಳ್ಕೊಳ್ಬಹುದು. ಅಥವಾ ಎರಡನೇ ಹಂತಕ್ಕೆ ಹೋದರೆ ಬಹಳ ಮುಖ್ಯವಾದದ್ದು ಅಸಹಕಾರ ಚಳುವಳಿ, ಗಾಂಧೀಜಿಯವರ ನೇತೃತ್ವದಲ್ಲಿ ನಡೆದಂಥ ಅತಿ ದೊಡ್ಡ ಚಳುವಳಿ ಅಂತಕ್ಕಂಥದ್ದು, ಇದನ್ನು ಬೇಕಾದರೂ ಕೇಳ್ಬೋದು. ಮುಂದಿನ ಹಂತಕ್ಕೆ ಹೋದರೆ ಸವಿನಯ ಕಾನೂನು ಉಲ್ಲಂಘನಾ ಚಳುವಳಿ ಅಂತ ಬರ್ತದೆ, ಅದನ್ನು ಬೇಕಾದರೂ ಕೇಳಬಹುದು. ಅದಕ್ಕಿಂತ ಮುಂದೆ ಹೋದರೆ ಕ್ವಿಟ್ ಇಂಡಿಯಾ ಚಳುವಳಿಯನ್ನು ಕೇಳಬಹುದು. ಅದಾದ ನಂತರ ಸುಭಾಷ್ ಚಂದ್ರ ಬೋಸರು ಬರ್ತಾರೆ, ಅವ್ರ ಬಗ್ಗೆ ಕೇಳಬಹುದಾಗಿರ್ತದೆ. ಪಂಡಿತ್ ನೆಹರೂರವರು ಬರ್ತಾರೆ, ಅವ್ರ ಬಗ್ಗೆ ಕೇಳಬಹುದಾಗಿರ್ತದೆ. ಹಾಗೆಯೇ ಗುಡ್ಡಗಾಡು ಜನರ ಹೋರಾಟ ಅಂತ ಬರ್ತದೆ. ನಾನು ಹಿಂದೊಮ್ಮೆ ಹೇಳಿದ್ದೆ, ಸ್ವಾತಂತ್ರ್ಯ ಹೋರಾಟದಲ್ಲಿ ಚಪ್ಪಲಿ ಇಲ್ಲದೆ ಇರೋರು, ಸರಿಯಾಗಿ ಬಟ್ಟೆ ಇಲ್ಲದೆ ಇರೋರು ಕೂಡ ಬ್ರಿಟಿಷರ ವಿರುದ್ಧ ಹೋರಾಟದಲ್ಲಿ ಭಾಗಿಗಳಾಗ್ತಾರೆ. 1870ರಿಂದ 1820 ಸನ್ಯಾಸಿಗಳ ದಂಗೆ, ಸಂತಾಲರ ದಂಗೆ ಅಂತ ನಡೆಯುತ್ತೆ. ಹಾಗಾಗಿ ಅಂತಹ ಹೋರಾಟ ಕೂಡ ಇಲ್ಲೂ ಕೂಡ ಗಾಂಧಿ ಯುಗದಲ್ಲಿ ನಾವು ಕಾಣ್ತೀವಿ. ಗುಡ್ಡಗಾಡು ಜನರ ಹೋರಾಟ ಕಾಣ್ತೀವಿ, ಹಾಗೆಯೇ ಕಾರ್ಮಿಕರ ಹೋರಾಟ ಅಂತಕ್ಕಂಥದ್ದು ಕಾಣ್ತೀವಿ. ಇವುಗಳು ಬಹಳ ಮುಖ್ಯವಾದಂತಹ ಪ್ರಶ್ನೆಗಳಾಗಿ ಪರಿಗಣಿಸಲ್ಪಡ್ತದೆ. ಅಭ್ಯಾಸವನ್ನು ಮಾಡ್ಕೊಳ್ಬೇಕು. ಖಂಡಿತ ಗಾಂಧಿಯನ್ ಇರಾದಲ್ಲಿ ಕ್ವೆಶ್ಚನ್ ಇರ್ತದೆ, ಅಭ್ಯಾಸ ಮಾಡ್ಕೊಳ್ಬೇಕು. ಇನ್ನೊಂದು ಕರೆ ಇದೆ, ತಗೊಳ್ಳಿ. ಹಲೋ ಹಲೋ ಹಲೋ, ನಮಸ್ಕಾರ ಸರ್. ನಮಸ್ತೆ, ನಿಮ್ಮ ಹೆಸರು ಹೇಳಿ. ಅಭಿಷೇಕ್ ಅಂತ, ದಾವಣಗೆರೆಯಿಂದ. ಅಭಿಷೇಕ್, ಪ್ರಶ್ನೆ ಕೇಳ್ತೀರಿ? ಸರ್ ಇದು ಎಲ್ಲ ಬ್ಲೂ ಪ್ರಿಂಟ್ ಪ್ರಕಾರ ಎಷ್ಟೆಷ್ಟು ಮಾರ್ಕ್ಸ್ ಅಂತ ಇರ್ತಾವಲ್ಲ ಸರ್, ಆ ಪಾರ್ಟಿಂದ ಆ ಲೆಸನ್ಗೆ 3 ಮಾರ್ಕ್ಸ್ ಅಂತ ಇರ್ತಾವಲ್ಲ ಸರ್? ಆ ಥರ ಈಗ ಡಿವೈಡ್ ಮಾಡಿಲ್ಲ ಅಂತ ಜಸ್ಟ್ ಬಸವರಾಜ್ ಅವ್ರು ಹೇಳಿದ್ರು. ಇನ್ನೊಂದ್ಸರಿ ಹೇಳಿ ಬಸವರಾಜ್ ಅವ್ರೆ. ಈಗ 1 ಅಂಕದ್ದು ಕೇಳಿಸ್ಕೊಳಪ್ಪ. 1 ಅಂಕ, 2 ಅಂಕ, 3 ಅಂಕ, 4 ಅಂಕದ್ದು ಇಂಥ ಅಧ್ಯಾಯದಲ್ಲಿ ಬರುತ್ತೆ ಅಂತ ನಾವು ಗೆಸ್ ಮಾಡ್ಕೊಂಡು ಎಲ್ಲಾನು ಓದಬೇಕು ಹೊರತು ಈ ಪಾಠದಲ್ಲಿ 3 ಅಂಕದ್ದೇ ಬರುತ್ತೆ, ಇದರಲ್ಲಿ 4 ಅಂಕದ್ದೇ ಬರುತ್ತೆ ಅಂತ ನಿರ್ಧಾರ ಮಾಡೋದಕ್ಕೆ ಹೋಗೋದು ಬೇಡ. ಇದರಿಂದ ಅಂಕ ಕಳ್ಕೊಂಡ್ಬಿಡ್ತೀವಿ. ಹಾಗಾಗಿ 4 ಅಂಕ ಎಲ್ಲೆಲ್ಲಿ ಯಾವ ಅಧ್ಯಾಯದಲ್ಲಿ 8 ಅಂಶಗಳು ಬರೆಯೋದಕ್ಕೆ ಅವಕಾಶ ಇರೋ ಪಾಠದಲ್ಲೆಲ್ಲ 4 ಅಂಕದ ಪ್ರಶ್ನೆ ಬರೋದಕ್ಕೆ ನಾವು ಓದಲೇಬೇಕು. ಹಾಗಾಗಿ ಎಲ್ಲ ಅಧ್ಯಾಯಗಳನ್ನೂ ಓದೋಣ. ಯಾವುದೇ ಬರಲಿ, 4 ಅಂಕದಾರು ಬರಲಿ, 3 ಅಂಕದಾರು ಬರಲಿ, ನಾವು ಬರೆಯೋದಕ್ಕೆ ಸುಲಭ ಆಗ್ತದೆ. ಓಕೆ, ಇನ್ನೊಂದು ಕರೆ ಇದೆ, ತಗೊಳ್ಳೋಣಂತೆ. ಅದಕ್ಕಿಂತ ಮುಂಚೆ ಚಾಣೇಶ್ವರ ಅವರೇ, ಈಗ ವ್ಯತ್ಯಾಸ ಎಲ್ಲಿ ಇವರಿಗೆ ಕಾಣ್ತದೆ ಅಂದರೆ, ಕಡಿಮೆ ಕೇಳಿದ್ರೆ ಬರೆದ್ಬಿಡ್ಬೋದು, ಜಾಸ್ತಿ ಕೇಳಿದಾಗ ನೆನಪಾಗ್ತಿಲ್ಲ, ಓದ್ಬಿಟ್ಟಿದ್ದೀವಿ, ಕನ್ಫ್ಯೂಷನ್ ಜಾಸ್ತಿ ಅಂಥೇಳಿ. ಸೊ ಈ ಥರ ಕನ್ಫ್ಯೂಷನ್ ಯಾಕಾಗತ್ತೆ? ಇನ್ನು ಡೇಟ್ಸ್ ಬಗ್ಗೆ ಯಾವಾಗಲೂ ಹಿಸ್ಟ್ರಿಲಿ ಅದು ಕನ್ಫ್ಯೂಷನ್ನೇ. ಯಾಕೆಂದರೆ ಅವ್ರು 10 ಡೇಟ್ ಓದ್ಕೊಂಡಿರ್ತಾರೆ, ಇದನ್ನ ಅದಕ್ಕೆ 15ಕ್ಕೆ ಬರೆದಿಡ್ತಾರೆ. ಪ್ಲಾಸ್ಟಿಕ್ ಅದನ್ನ ಬರೀರಿ ಅಂದರೆ ಬಕ್ಸಾರಕ್ಕೆ ಬರೀತಾರೆ, ಬಕ್ಸಾರನ್ನು ತೊಗೊಂಡೋಗಿ ಇನ್ನೇನಕ್ಕೂ ಬರೀತಾರೆ. ಈ ಥರ ಕನ್ಫ್ಯೂಷನ್ಗಳನ್ನು ಅವಾಯ್ಡ್ ಮಾಡ್ಕೊಳ್ಳಿಕ್ಕೆ ಏನಾದ್ರು ಒಂದು ಟೆಕ್ನಿಕ್ ಇರಬೇಕು. ಇತಿಹಾಸದಲ್ಲಿ 2 ಬಹಳ ಮುಖ್ಯವಾಗಿ, ಇವುಗಳನ್ನು ಇತಿಹಾಸದ ಕಣ್ಣು ಅಂತ ಕರಿತೀವಿ ಸರ್. ಒಂದು ಇಸವಿಗಳು, ಇನ್ನೊಂದು ಘಟನೆಗಳು ಅಂತಕ್ಕಂಥದ್ದು. ಇವೆರಡನ್ನ ಆಧಾರವಾಗಿ ಇಟ್ಕೊಂಡು ಕ್ರಾನಾಲಜಿಕಲ್ ಆಗಿ, ಅಂದರೆ ಇಸ್ವಿಯ ಪ್ರಕಾರ ಇತಿಹಾಸವನ್ನು ಜೋಡಿಸಿರ್ತಾರೆ. ಹಾಗಾಗಿ ಇಸ್ವಿಗಳನ್ನು ಕ್ರಮಬದ್ಧವಾಗಿ ಘಟನಾವಳಿಗಳ ರೂಪದಲ್ಲಿ ಕಲಿತಾಗ ಅದು ಸುಲಭವಾಗಿ ಮರೆಯಲ್ಲ. ಎರಡನೇದಾಗಿ 7ನೇ ತರಗತಿಯಲ್ಲಿ ಏನು ಇತಿಹಾಸ ಇತ್ತೋ ಅದೇ 10ನೇ ತರಗತಿಯಲ್ಲೂ ಕೂಡ ಇದೆ. ಇದು ನಾವು 3-fold ಸಿಸ್ಟಮ್ ಅಂತ ಕರಿತೀವಿ. 7ನೇ ತರಗತಿಯಲ್ಲಿರೋದು 10ನೇ ತರಗತಿಯಲ್ಲಿ ಬಂದಿರತಕ್ಕಂಥದ್ದು. ಹಾಗಾಗಿ ಅಲ್ಲೂ ಕಲ್ತಿರ್ತಾರೆ, ಅದನ್ನೇ ಇಲ್ಲೂ ಕೂಡ ಬರೀತಾರೆ. ಹಾಗಾಗಿ ದೊಡ್ಡ ಗೊಂದಲ ಆಗೋದಿಲ್ಲ. ಇಸ್ವಿಗಳಿಗೆ ಬಂದಾಗ ವಿಷಯನ ಪ್ರೀತಿಸೋದು ಗೊತ್ತಿದ್ಬಿಟ್ರೆ ಸುಲಭ ಅನಿಸ್ಬಿಡ್ತದೆ. ಉದಾಹರಣೆಗೆ ಮೊದಲನೇ ಪಾಠಕ್ಕೆ ಬಂದಾಗ 1453, 1498, 1757, 1764, 1765 ಇವುಗಳು ಬಿಟ್ಟರೆ ಭಾಳ ಮುಖ್ಯವಾದವುಗಳು ಮತ್ತೆ ಯಾವುದೂ ಇಲ್ಲ. ಹುಡುಗರು ಏನು ಮಾಡ್ತಾರೆ, ಪುಸ್ತಕದಲ್ಲಿ ಇರ್ತಕ್ಕಂಥದ್ದು ಎಲ್ಲವನ್ನ ಅಭ್ಯಾಸಕ್ಕೆ ಹೊರಟೋಗ್ಬಿಡ್ತಾರೆ. ಸುಮಾರು 200 ಇಸ್ವಿಗಳಿವೆ. ಹಾಗಾಗಿ ಗೊಂದಲ ಅನ್ಸುತ್ತೆ. ಒಂದ್ಸರಿ ಬರ್ಕೊಳ್ಳಿ, ಆಮೇಲೆ ನೀವೇ ಇದ್ರಲ್ಲಿ ಯಾವ್ದು ಇಂಪಾರ್ಟೆಂಟ್ ಅಂತ ತೆಗೆದುಕೊಳ್ತಾ ಬನ್ನಿ, ಗೊತ್ತಾಗ್ತಾ ಹೋಗುತ್ತೆ ಸರ್. ಇದನ್ನೇ ಈಗ 1ನೇ ಆಂಗ್ಲೋ ಮೈಸೂರು ಯುದ್ಧ,
ಇದು ಇಷ್ಟರಿಂದ ಶುರುವಾಯಿತು, ಇಷ್ಟರ ತನಕ ನಡೀತು, ಗೊತ್ತಾಗ್ಬಿಡ್ತದೆ. ಬರ್ಕೊಂಡು ಅಭ್ಯಾಸ ಮಾಡ್ತಾ ಹೋದ್ರೆ ಸತತಾಭ್ಯಾಸ ವಿದ್ಯಾರ್ಥಿ ಲಕ್ಷಣ. ನಾನು ಸಾಕಷ್ಟು ಸಲ ಹೇಳಿದ್ದೀನಿ, ಅಭ್ಯಾಸದಲ್ಲಿ ನಿರತರಾಗ್ಬಿಟ್ರೆ ಎಲ್ಲ ಸುಲಭ ಅನ್ಸ್ಬಿಡ್ತದೆ. ಇನ್ನೊಂದು ಕರೆ ಇದೆ, ತಗೊಳ್ಳೋಣ. ಹಲೋ, ನಮಸ್ಕಾರ. ಹಲೋ, ನಮಸ್ತೆ. ನನ್ನ ಹೆಸರು ಗಗನ್ ಅಂತ ಸರ್. ಗಗನ್, ಪ್ರಶ್ನೆ ಕೇಳ್ತೀಯ ಮಗು? ಎಸ್ ಸರ್. ಯಾವ ಊರಿಂದ? ನಮ್ದು ಚಿಕ್ಕಬಳ್ಳಾಪುರ ಸರ್. ಪ್ರಶ್ನೆ ಕೇಳಮ್ಮ. ಸರ್, ಇದು ಅನಿಬೆಸೆಂಟರು ಯಾವುದರನ್ನು ಸ್ಥಾಪಿಸುವ ಮೂಲಕ ಆನಿಬೆಸೆಂಟ್ ಬಗ್ಗೆ ಎಷ್ಟು ಅಂಕದ ಬರುತ್ತೆ ಅಂತ ಅನ್ಕೊಂಡಿದ್ಯಾ ಮಗು ನೀನು? ಸರ್, ಅದು 3 ಅಂಕಕ್ಕೆ ಬರುತ್ತೆ ಅಂತ ಅನ್ಕೊಂಡಿದೀನಿ. ಆದ್ರೆ ಅದು 4 ಮಾರ್ಕ್ಸ್ 2 ಮಾರ್ಕ್ಸ್ ಕೇಳ್ತಾ ಇದಾರೆ. ಆತರ ಅನಿಬೆಸೆಂಟ್ ಅವರ ಕಾಂಟ್ರಿಬ್ಯೂಷನ್ಸ್ ಬಗ್ಗೆ ಅವ್ರು ಸಾಕಷ್ಟು ಬೇರೆ ಬೇರೆ ರಂಗದಲ್ಲೂ ಇದ್ದಾರೆ. ಬರೀ ಸ್ವಾತಂತ್ರ್ಯ ಹೋರಾಟ ಒಂದೇ ಅಲ್ಲ, ಅವರು ಸ್ಕೌಟ್ ಮೂವ್ಮೆಂಟ್ಗೂ ಕನೆಕ್ಟೆಡ್ ಆಗಿದ್ದಾರೆ. ಇತ್ಲಾಗೆ ಒಂದು ಏನು ಆಧ್ಯಾತ್ಮಿಕ ಚಳವಳಿಯಲ್ಲೂ ಇದ್ದಾರೆ ಅವರು. ಹೌದು. ಶ್ರೀಮತಿ ಅನಿಬೆಸೆಂಟರ್ ಏನಿದ್ದಾರೋ ಇವರು ಸ್ಥಾಪಿಸಿದ್ದು ಥಿಯೋಸಾಫಿಕಲ್ ಸೊಸೈಟಿ ಅಂತ, ದಿವ್ಯ ಜ್ಞಾನ ಸಭೆ. ಇದಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಬರ್ತವೆ. ಉದಾಹರಣೆಗೆ ನೋಡಿ, ದಿವ್ಯಜ್ಞಾನ ಸಭೆಯ ಕೊಡುಗೆಗಳು ಅಂತ ಕೇಳಿದಾಗ ದಿವ್ಯಜ್ಞಾನ ಸಭೆಯ ಕೊಡುಗೆಗಳನ್ನು ಅಷ್ಟೇ ಬರಿಬೇಕಾಗ್ತದೆ. ದಿವ್ಯಜ್ಞಾನ ಸಭೆಯ ಮೂಲಕ ಸ್ವಾತಂತ್ರ್ಯ ಹೋರಾಟದಲ್ಲಿ ಶ್ರೀಮತಿ ಅನಿಬೆಸೆಂಟರ ಪಾತ್ರವನ್ನು ಗುರುತಿಸಿ ಅಂತ ಕೇಳಿದಾಗ ಸ್ವಲ್ಪ ಹೊರಗಡೆ ಹೋಗಿ 1917 ಕೋಲ್ಕತ್ತಾ ಅಧಿವೇಶನದ ಅಧ್ಯಕ್ಷತೆ ವಹಿಸಿದ್ರು, ಮೊದಲ ಮಹಿಳಾ ಅಧ್ಯಕ್ಷರು ಅಂತಕ್ಕಂತಹ ವಿಚಾರಗಳನ್ನು ಬರ್ಕೊಳ್ಬೇಕಾಗ್ತದೆ. ಹೋಮ್ ರೂಲ್ ಲೀಗನ್ನು ಸಂಘಟಿಸಿದ್ರು, ಬಾಲಗಂಗಾಧರ ತಿಲಕರ ಜೊತೆ ಸೇರಿ ಅಂತಕ್ಕಂಥವುಗಳು, ಇವುಗಳನ್ನು ಸೇರಿಸ್ಕೊಳ್ಬೇಕಾಗ್ತದೆ. ಅಂಕಕ್ಕೆ ತಕ್ಕ ಹಾಗೆ ನಾವು ಬರ್ಕೊಳ್ಬೇಕಾಗ್ತದೆ. ಕೆಲವು ಸಲ ಇನ್ನೊಂದು ಅದ್ಭುತವಾದಂಥ ಪ್ರಶ್ನೆಯಾಗಿ ಅನ್ವಯ ಪ್ರಶ್ನೆಯಾಗಿ ಬದಲಾಯಿಸಿಬಿಡ್ತಾರೆ. ಶ್ರೀಮತಿ ಥಿಯೋಸಾಫಿಕಲ್ ಸೊಸೈಟಿ ನಡೆಸಿದ ಪ್ರಯತ್ನಗಳನ್ನು ಹಿಂದೂ ಸಮಾಜದ ಪುನರುತ್ಥಾನ ಚಳವಳಿ ಅಂತ ಕೂಡ ಕರಿತೀವಿ. ಹಿಂದೂ ಸಮಾಜಕ್ಕೆ ಥಿಯೋಸಾಫಿಕಲ್ ಸೊಸೈಟಿ ಕೊಟ್ಟಂಥ ಕೊಡುಗೆಗಳು ಏನು ಅಂತಕ್ಕಂಥದ್ದನ್ನು ಅವಾಗ ನಾವು ಬರಿಬೇಕಾಗ್ತದೆ. ಹಾಗಾಗಿ ಪ್ರಶ್ನೆ ಏನು ಕೇಳ್ತಾರೋ ಅದಕ್ಕೆ ತಕ್ಕ ಹಾಗೆ ಯೋಚನೆ ಏನು ಕೊಟ್ಟಿದ್ದಾರೆ ಆ ಅಂಶಗಳನ್ನೇ ಬರೀರಿ ಅಂತ ಹೇಳಬೇಕಾಗುತ್ತೆ. ಯಾಕಂದ್ರೆ ಥಿಯೋಸಾಫಿಕಲ್ ಸೊಸೈಟಿ ಒಂದು ಧರ್ಮದ್ದಲ್ಲ, ಎಲ್ಲ ಧರ್ಮಗಳನ್ನು ತುಲನಾತ್ಮಕವಾಗಿ ಅಭ್ಯಾಸ ಮಾಡ್ತಕ್ಕಂಥ ಮೊದಲನೇ ಅದರ ಒಂದು ಬೇಸಿಕ್ ಪ್ರಿನ್ಸಿಪಲ್ ಅಂತೀವಲ್ಲ. ಹಾಗಾಗಿ ಅದು ಯಾವ ಧರ್ಮಕ್ಕೆ ಏನ್ ಬೇಕಾದ್ರೂ ಕೊಡುಗೆ ಕೊಡಬಹುದು. ಅದರಲ್ಲಿ ಒಂದು ಧರ್ಮದವರು ಏನು ಇರ್ಲಿಲ್ಲ, ಎಲ್ಲಾ ಧರ್ಮದವರು ಇದ್ರು. ಎಲ್ಲ ಸರ್ವಧರ್ಮ ಸಮನ್ವಯವನ್ನು ಸಾಧಿಸ್ಲಿಕ್ಕಾಗಿ ಅಂತ. ಸರ್, ಅನಿಬೆಸೆಂಟರ ಪ್ರಮುಖ ಉದ್ದೇಶ ಏನು ಸರ್? ಪ್ರಮುಖ ಉದ್ದೇಶ ಅಲ್ಲಿ ಕೊಟ್ಟಿದ್ದಾರೆ ಚಾಪ್ಟರ್ ಅಲ್ಲಿ, ಹೇಳಿ ಸರ್. ನೋಡಪ್ಪ, ಸ್ವಾತಂತ್ರ್ಯ ಹೋರಾಟಕ್ಕೆ ಬಂದರೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಮಹಿಳೆಯರ ಪಾತ್ರ ಅಂತ ಒಂದು ಭಾಗ, ಅದರಲ್ಲಿ ಇನ್ನೂ ವಿಭಾಗ ಮಾಡಿದರೆ ಸ್ವಾತಂತ್ರ್ಯ ಹೋರಾಟದಲ್ಲಿ ವಿದೇಶಿ ಮಹಿಳೆಯರು ಕೂಡ ಭಾಗವಹಿಸಿದ್ದಾರೆ ಅನ್ನೋ ವಿಚಾರಕ್ಕೆ ಬಂದಾಗ ಅನಿಬೆಸೆಂಟರ ಪಾತ್ರವನ್ನು ನಾವು ಸ್ಮರಣೆಯಲ್ಲಿ ಇಟ್ಕೊಳ್ಳೇಬೇಕಾಗುತ್ತೆ. ಸ್ವಾತಂತ್ರ್ಯ ಹೋರಾಟಕ್ಕೆ ಬಂದರೆ 2 ಅಂಶನ ನೀನು ಬಹಳ ಮುಖ್ಯವಾಗಿ 1917ರಲ್ಲಿ ಕೋಲ್ಕತ್ತಾದಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಅಧಿವೇಶನ ನಡೆಯುತ್ತೆ. ಇದರ ಅಧ್ಯಕ್ಷತೆಯನ್ನು ವಹಿಸಿದ್ರು ಅನ್ನೋದನ್ನು ನೆನಪಲ್ಲಿಟ್ಕೊಳ್ಬೇಕು. ಇವರು ಮೊದಲ ವಿದೇಶಿ ಮಹಿಳೆನೂ ಹೌದು, ಮಹಿಳೆಯರಲ್ಲಿ ಮೊದಲಿಗರು ಹೌದು ಅಂತ. ಸ್ವಾತಂತ್ರ್ಯ ಹೋರಾಟ ಕೊಡುಗೆಗಳು ಬಂದರೆ ಎರಡನೇ ಕೊಡುಗೆ ಅಂತಕ್ಕಂಥದ್ದು 1916 ಆಗಸ್ಟ್ ತಿಂಗಳಿನಲ್ಲಿ ಅಡಿಯಾರ್ನಲ್ಲಿ, ಅಂದರೆ ಇವತ್ತಿನ ಮದ್ರಾಸ್ ಹತ್ತಿರ ಇದೆ, ಅಲ್ಲಿಂದ ಥಿಯೋಸಾಫಿಕಲ್ ಸೊಸೈಟಿಯ ಮೂಲಕ ಹೋಮ್ ರೂಲ್ ಲೀಗನ್ನು ಪ್ರಾರಂಭಿಸ್ತಾರೆ ಅಂತಕ್ಕಂಥದ್ದು. ಹೀಗೆ ಸ್ವಾತಂತ್ರ್ಯ ಹೋರಾಟಕ್ಕೆ ಬಂದರೆ 2 ಅತ್ಯಂತ ಮುಖ್ಯವಾದ ಈ ಅಂಶಗಳನ್ನು ಹೈಲೈಟ್ ಮಾಡ್ಕೊಂಡ್ರೆ ಅವರು ಥಿಯೋಸಾಫಿಕಲ್ ಸೊಸೈಟಿಯನ್ನು ಇದು ಮಾಡ್ತಾರೆ. ಅದು ಮಡ್ರಾಸಿನ ಸಮುದ್ರದ ಹತ್ತಿರದಲ್ಲಿ ಇದೆ, ಅದು ಮಡ್ರಾಸ್ ಅಲ್ಲೇ ಇದೆ. ಹಲೋ ಹಲೋ, ನಮಸ್ಕಾರ. ನಮಸ್ಕಾರ, ನನ್ನ ಹೆಸರು ಐಶ್ವರ್ಯ. ಐಶ್ವರ್ಯ, ಯಾವ ಶಾಲೆ? ಜಿ.ಬಿ. ಸರ್ಗೂರ್ ಗವರ್ಮೆಂಟ್ ಹೈಸ್ಕೂಲ್ ಇಂದ. ಪ್ರಶ್ನೆ ಕೇಳ್ತೀಯ ಮಗು? ನಾನ್ ಮಾದರಿ ಪರಿಶೀಲನೆ ಪತ್ರಿಕೆ ಓದ್ಬೇಕಾದ್ರೆ ಒಂದು ಕ್ವಶನ್ ಡೌಟ್ ಬಂತು. ಅದು ಕ್ವಶನ್ 19ನೇ ಶತಮಾನದಲ್ಲಿ ಕಂಡ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣೆಯ ಪ್ರಮುಖ ಅಂಶಗಳು ಇಂದಿಗೂ ಅನುಕರಣೀಯ, ಸಮರ್ಥಿಸಿ ಅಂತ ಐತೆ. ಈ ಕ್ವಶನ್ಗೆ ಆನ್ಸರ್ ಗೊತ್ತಾಗ್ಲಿಲ್ಲ. ಇಂದಿಗೂ ಅನುಕರಣೀಯ ಅಂತ ಹೇಳಿ ಅಂದ್ರೆ ಯಾವಾಗ್ಲೂ ಅದು ಪ್ರಿವಿಲೆಂಟ್ ಅಂತ ಹೇಳಿ. 19ನೇ ಶತಮಾನದಲ್ಲಿ ಇದ್ದಂತಹ 19ನೇ ಶತಮಾನವನ್ನ ಭಾರತದ ಇತಿಹಾಸದಲ್ಲಿ ನವೋದಯದ ಕಾಲ ಅಂತ ಕರಿತೀವಿ. 19ನೇ ಶತಮಾನದಲ್ಲಿ ಇದ್ದಂತಹ ಕೆಲವು ನಂಬಿಕೆಗಳು ಏನಿವೆಯೋ, ಉದಾಹರಣೆಗೆ ಮೂಢನಂಬಿಕೆಗಳು, ಬಾಲ್ಯ ವಿವಾಹ, ಹಾಗೇನೆ ವರದಕ್ಷಿಣೆ ಅಂತಕ್ಕಂಥದ್ದು, ಜಾತಿ ಪದ್ಧತಿ, ಅವತ್ತು ಏನು ಸಮಾಜ ಸುಧಾರಕರು ಹೋರಾಟ ಮಾಡಿದ್ರು ಇವುಗಳ ವಿರುದ್ಧ, ಇವತ್ತೂ ಕೂಡ ಸಂಪೂರ್ಣವಾಗಿ ಇಲ್ಲದಂತಾಗಿಲ್ಲ. ಹಾಗಾಗಿ ಇವುಗಳು ಇವತ್ತಿಗೂ ಜೀವಂತವಾಗಿವೆ. ಇವುಗಳ ವಿರುದ್ಧ ಯುವ ಜನಾಂಗವಾಗಿರತಕ್ಕಂಥ ನಾವು ಎಚ್ಚೆತ್ತುಕೊಂಡು ಸಮಾಜ ಸುಧಾರಣೆಗೆ ಪ್ರಯತ್ನ ಮಾಡಬೇಕಾಗಿದೆ ಅನ್ನೋ ರೀತಿಯಲ್ಲಿ ಬರ್ಕೊಳ್ಬೇಕಾಗತ್ತೆ. ಅದು ಯಾವಾಗಲೂ ಸಾರ್ವಕಾಲಿಕ ಸತ್ಯ, ಈಗಲೂ ಅದು ಅನುಕೂಲ ಆಗುತ್ತೆ. ಇದೆ. ಹಲೋ ಹಲೋ ಸರ್, ನಮಸ್ತೆ.
ಸರ್ ನನ್ನ ಹೆಸರು ಗಗನ್ ಅಂತ. ಗಗನ್, ಚಿಕ್ಕಬಳ್ಳಾಪುರದಿಂದ ಪ್ರಶ್ನೆ ಕೇಳ್ತಾ ಇದ್ದೆ, ಮತ್ತೆ ನಿಂತೋಯ್ತು, ಯಾಕೆ ಹೇಳಮ್ಮ. ಸರ್ ಯಾವ ಪದದಿಂದ ಎಷ್ಟೆಷ್ಟು ಅಂಕಗಳನ್ನ ಆತರ ಇಲ್ವಲ್ಲ ಮರಿ ಈ ಸರ್ತಿ, ಹಂಗೇನ್ ಕೊಟ್ಟಿಲ್ಲ, ಕಾನ್ಸೆಪ್ಟ್ ಬೇಸ್ಡ್ ಮಾಡಿದ್ದಾರೆ. ಸ್ವಲ್ಪ ವಿವರಿಸ್ತೀರಾ ಸರ್ ಅವ್ರಿಗೆ? ಸರ್ ನಾವು ಸಾಕಷ್ಟು ಸಲ ಹೇಳಿದ್ದೀವಿ ರಜಾ, ನಿನ್ನ ಮೂಲಕ ಇಡೀ ಪರೀಕ್ಷೆ ಬರೆಯೋರು ಎಲ್ಲರಿಗೂ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಏನಪ್ಪಾ ಅಂದ್ರೆ ಚಾಪ್ಟರ್ ವೈಸ್ ವೇಟೇಜ್ ಇಲ್ಲ. ಈ ಹಿಂದೆ ಏನ್ ಮಾಡ್ತಿದ್ರು ಅಂದ್ರೆ ಇತಿಹಾಸದ ಮೊದಲನೇ ಪಾಠ 2 ಅಂಕನೇ, ಇತಿಹಾಸದ 7ನೇ ಪಾಠ 4 ಅಂಕನೇ, ಹೀಗೆ ಚಾಪ್ಟರ್ ವೈಸ್ ವೇಟೇಜ್ ಇತ್ತು. ಈಗ ಚಾಪ್ಟರ್ ವೈಸ್ ವೇಟೇಜ್ ಇಲ್ಲ. ನನ್ನ ಸ್ನೇಹಿತರು ಕೂಡ ಈಗಾಗಲೇ ತಮಗೆ ಸ್ಪಷ್ಟಪಡಿಸಿದ್ದಾರೆ. ಎಲ್ಲ ಚಾಪ್ಟರ್ಗಳನ್ನ ಓದಿ ಅಂತಾನು, ಆ ಚಾಪ್ಟರ್ಗಳನ್ನ ಓದುವಾಗ ಇಲ್ಲಿ 4 ಅಂಶ ಸಿಗುತ್ತೆ ಅಂದ್ರೆ ಅದು 2 ಅಂಕ ಬರ್ಬೋದು ಅಂತಾನು, ಇಲ್ಲಿ 6 ಅಂಶ ಸಿಗುತ್ತೆ ಅಂದ್ರೆ ಇದು 3 ಅಂಕ ಬರ್ಬೋದು ಅಂತಾನು, ಇಲ್ಲಿ 8-10 ಅಂಕ ಪಾಯಿಂಟ್ ಸಿಗ್ತವೆ ಅಂದ್ರೆ ಇದು 4 ಅಂಕಕ್ಕೆ ಬರುತ್ತೆ ಅನ್ನೋ ಹಾಗೆ ನೀವು ಅಭ್ಯಾಸ ಮಾಡ್ಕೊಳ್ಳಿ. ಚಾಪ್ಟರ್ ವೈಸ್ ವೇಟೇಜ್ ಇಲ್ಲ. 80 ಅಂಕ 298 ಪುಟ ಎಲ್ಲವನ್ನ ಓದಿ ಅಭ್ಯಾಸ ಮಾಡ್ಕೊಳ್ಳಿ. ಖಂಡಿತ ಯಶಸ್ಸು ಗಳಿಸ್ತೀರಾ, ಭಯ ಪಡಬೇಡಿ. ಇನ್ನೊಂದು ಕರೆ ಇದೆ, ತಗೊಳ್ಳೋಣಂತೆ. ಹಲೋ. ಹಾ ನಮಸ್ಕಾರ, ನಿಮ್ಮ ಹೆಸರು ಹೇಳಿ. ಎಲ್ಲಿಂದ? ಪ್ರಶ್ನೆ ಇದೆಯಾ? ಕೇಳಿ. ಅದ್ ನಕ್ಷೆ ಇತಿಹಾಸದಿಂದ ಬೇಕಾದ್ರೆ ಭೂಗೋಳದಿಂದ ಬೇಕು ಸರ್. ಈಗ ತಾನೇ ಹೇಳಿದ್ರು ಭೂಗೋಳ ಮಾತ್ರ ಅಂತ. ಮ್ಯಾಪಿಗೆ ಸಂಬಂಧಪಟ್ಟಾಗೆ ಸರ್ ವಿವರಿಸ್ಬಿಡಿ ಸರ್, ಮ್ಯಾಪಿಗೆ ಏನಿದೆ ಕೇಳ್ತೀರಿ. ನೋಡಿ ಎಲ್ಲಾ ವಿದ್ಯಾರ್ಥಿಗಳು ಗಮನಿಸಿ, ನಕ್ಷೆಗಳು ಭೂಗೋಳ ವಿಜ್ಞಾನ ಭಾಗದಲ್ಲಿ ಮಾತ್ರ ಬರುತ್ತೆ. ಒಂದು ನಕ್ಷೆ ಬರೆಯೋದಕ್ಕೆ 1 ಅಂಕ, ಮತ್ತೆ ನಕ್ಷೆ ಸ್ಥಳಗಳು ಬರುವ ಸಾಧ್ಯತೆ ಇರುವ ಅಧ್ಯಾಯಗಳು 1ನೇ ಅಧ್ಯಾಯ, 2ನೇ ಅಧ್ಯಾಯ, 3ನೇ ಅಧ್ಯಾಯ, 5, 6, 8, 9, 10, 11 ಇಷ್ಟು ಅಧ್ಯಾಯದಲ್ಲಿ ಎಲ್ಲಿಂದ ಹಾಗಂತ ಇಷ್ಟೇ ಅಂತಲ್ಲ, ಇನ್ಯಾವುದೇ ಭೂಗೋಳ ವಿಜ್ಞಾನದಲ್ಲಿ ಇರ್ತಕ್ಕಂಥ 12 ಅಧ್ಯಾಯದಲ್ಲಿ ಎಲ್ಲಾದ್ರೂ ಬರ್ಬೋದು. ಹೆಚ್ಚಿನ ಪಾಲು ಈ ಅಧ್ಯಾಯಗಳಲ್ಲಿ ಬರುತ್ತೆ. ಉದಾಹರಣೆಗೆ ಜಲಸಂಪನ್ಮೂಲದಲ್ಲಿ ಏನೇನು ಕೊಡ್ಬೋದು? ನದಿಗಳು ಗುರುತಿಸಕ್ಕೆ ಕೊಡ್ಬೋದು, ನದಿ ಯೋಜನೆಗಳನ್ನ ಕೊಡ್ಬೋದು. ಹಾಗೇನೆ ಖನಿಜ ಮತ್ತು ಶಕ್ತಿ ಸಂಪನ್ಮೂಲದಲ್ಲಿ ಪರಮಾಣು ಶಕ್ತಿ ಕೇಂದ್ರಗಳು, ಖನಿಜ ದೊರೆಯುವ ಪ್ರಮುಖ ಸ್ಥಳಗಳು ಕೊಡ್ಬೋದು. ಹಾಗೆ ಸಾರಿಗೆ ಸಂಪರ್ಕಕ್ಕೆ ಬಂದರೆ ಬಂದರುಗಳು, ವಿಮಾನ ನಿಲ್ದಾಣಗಳನ್ನ ಕೊಡ್ಬೋದು. ಆದರೆ ಒಂದನ್ನ ನಕ್ಷೆ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ, ಸ್ಥಳಗಳನ್ನು ನಿಖರವಾಗಿ ಗುರುತಿಸಿ. ಮತ್ತೆ ಈಗ ಉದಾಹರಣೆಗೆ ವಿಮಾನ ನಿಲ್ದಾಣ ಕೊಡುವಾಗ ನಿಮಗೆ ಕೋಲ್ಕತ್ತಾ ಅಂತಲೇ ಕೊಡಲ್ಲ, ಕೋಲ್ಕತ್ತಾ ಅಂತಲೇ ಕೊಡ್ಬೋದು, ಅಥವಾ ಇನ್ನೊಂದು ರೀತಿಯಲ್ಲೂ ಕೊಡ್ಬೋದು. ಕೋಲ್ಕತ್ತಾ ವಿಮಾನ ನಿಲ್ದಾಣಕ್ಕೆ ಇಟ್ಟಿರ್ತಕ್ಕಂಥ ಹೆಸರನ್ನು ಕೊಟ್ಟು ಗುರುತಿಸಿ ಅಂತಲೂ ಕೊಡ್ಬೋದು. ಹಾಗಾಗಿ ಭೂಗೋಳ ವಿಜ್ಞಾನಕ್ಕೆ ಸೀಮಿತರಾಗಿ, ಭೂಗೋಳ ವಿಜ್ಞಾನದಲ್ಲಿ ಯಾವ ಅಧ್ಯಾಯದಲ್ಲಾದರೂ ಸರಿ ಪಾಠ್ಯದೊಳಗಿರ್ತಕ್ಕಂಥ ಹೆಸರು ಸ್ಥಳಗಳಾಗಿರ್ಬೋದು ಅಥವಾ ನಕ್ಷೆಲ್ ಕೊಟ್ಟಿರ್ತಕ್ಕಂಥ ಸ್ಥಳಗಳಾಗಿರ್ಬೋದು, ನೀವು ಗುರುತಿಸೋದನ್ನ ಅಭ್ಯಾಸ ಮಾಡಿ. ಹಲೋ, ಇನ್ನೊಂದು ಕರೆ ತಗೊಳ್ಳೋಣಂತೆ ಸರ್. ಈಗ ನಕಾಶೆ ಬಗ್ಗೆ ಯಾಕೆ ಅವರಷ್ಟು ಪರ್ಟಿಕ್ಯುಲರ್ ಇದ್ದಾರೆ ಅಂದ್ರೆ 5 ಅಂಕ ಅಂತ. ಆಮೇಲೆ ನೀವೇ ಹೇಳಿದ್ರೆ ಒಂದು 20 ಸ್ಥಳಗಳು ಈಗಾಗಲೇ ಗುರುತಿಸಿದ್ದಾರೆ. ಆದ್ರೆ ಮುಂಚೆ ಎಲ್ಲ ಬಹಳ ಸರಳವಾದ ಸ್ಥಳಗಳನ್ನು ಕೇಳಿಸ್ತಾ ಇದ್ರಿ. ಇತ್ತೀಚೆಗೆ ಏನ್ ಮಾಡಿದ್ರಿ, ಪೂರ್ವದಲ್ಲಿ ಯಾವುದೋ ಒಂದು ಬಹಳ ರಿಮೋಟ್ ಇರ್ತಕ್ಕಂಥದ್ದು, ಪಶ್ಚಿಮ ಕರಾವಳಿಯಲ್ಲಿ ಯಾವುದೋ ಒಂದು ಗೊತ್ತಿಲ್ಲದೆ ಇರೋಂಥದ್ದು, ಆ ಥರದ್ದೆಲ್ಲ ಕೇಳುವಾಗ ಅವರಿಗೆ ಪಾಸ್ ಆಗೋದೇ ಕಷ್ಟ ಅದ, ಇದು ಎಲ್ಲಿ ಓದ್ಕೊಳ್ಳೋಣ ಅನ್ನೋ ಒಂದು ಮನಸ್ಥಿತಿಯಲ್ಲೂ ಬಂದಿರ್ತಾರೆ ಕೆಲವರು. ಆವಾಗ ಇವೆಲ್ಲ ತೊಂದರೆಗಳು ಬರುವಂಥದ್ದು. ಎಲ್ಲ ನೋಡ್ಕೊಂಡಿದ್ರೆ ಬಹಳ ಸರಳ. ಅವರಿಗೆ ಭಾರತದ ನಕಾಶೆ ಬರ್ದು ಅಭ್ಯಾಸ ಮಾಡ್ಬೇಕು, ಸುಮ್ಮನೆ ಬರಲ್ಲ. ಆದ್ರೂ ಸೌತ್ ಇಂಡಿಯಾ ಕರೆಕ್ಟಾಗಿ ಬರೀತಾರೆ, ನಾರ್ತ್ ಇಂಡಿಯಾ ಮಾತ್ರ ಅತ್ಲ ಇತ್ಲ ಹೋಗಿ. ಒಂದು ಸರ್ ಹವ್ಯಾಸವನ್ನ ನಾವುಗಳು ದೊಡ್ಡವರು ಸಹ ಮಕ್ಕಳು ಸೇರಿದಾಗೆ ಬೆಳೆಸ್ಕೊಳ್ಬೇಕು. ಏನಪ್ಪಾ ಅಂದ್ರೆ ಒಂದು ಅಟ್ಲಾಸ್ ಇಟ್ಟು ಅವಾಗವಾಗ ಟೈಮ್ ಸಿಕ್ಕಿದಾಗ ಎಲ್ಲ ಫಸ್ಟ್ ನಮ್ಮ ಭಾರತದ ಬಗ್ಗೆ, ನಮ್ಮ ಕರ್ನಾಟಕದ ಬಗ್ಗೆ, ನಮ್ಮಲ್ಲಿರೋ ಸ್ಥಳಗಳ ಬಗ್ಗೆ ವಿಶೇಷತೆಗಳನ್ನ ನಮ್ಗೆ ಸಮಯ ಸಿಕ್ತಾಗ್ಲೆಲ್ಲ ನೋಡಿ ಅಭ್ಯಾಸ ಮಾಡ್ತಾ ಇದ್ರೆ, ಯಾರಿಗೆ ಅಟ್ಲಾಸ್ ಅನ್ನ ಓದೋ ಹವ್ಯಾಸ ಹೆಚ್ಚು ಇರುತ್ತೋ ಅವ್ರಿಗೆ ನಿಜವಾಗ್ಲೂ ನಾಲೆಡ್ಜ್ ಹೆಚ್ಚಾಗಿರುತ್ತೆ. ನಿಜವಾಗ್ಲೂ ಅವರು ಅದನ್ನ ಅಭ್ಯಾಸ ಮಾಡೋದ್ರ ಜೊತೆಗೆ ಈ ದಿನಪತ್ರಿಕೆಗಳಿಗೂ ಕೂಡ ಏನೇನ್ ನಡೀತಾ ಇರುತ್ತೆ ಅದೆಲ್ಲ ಹಾಕಿರ್ತಾರೆ. ಇವತ್ತಿನ ಪತ್ರಿಕೆಯಲ್ಲೂ ಕೂಡ ಒಂದು ಮ್ಯಾಪ್, ಅದರಲ್ಲಿ ಇಂತಿಂತ ಸ್ಥಳಗಳು, ಇಂತಿಂತ ಘಟನೆಗಳಾಗಿದೆ ಅಂತೇಳಿ ತೋರಿಸ್ತಾನೆ ಇದ್ದಾರೆ. ಹಾಗೆ ಮ್ಯಾಪ್ ಅನ್ನೋದು ಯಾವುದೋ ಗೋಡೆ ಮೇಲಿರೋ ಒಂದು ಚಿತ್ರಪಟ ಅಲ್ಲ, ನಮ್ಮ ಜೀವನ ಇರ್ತಕ್ಕಂತಹ ಸ್ಥಳಗಳು ಎಲ್ಲವೂ ಅಲ್ಲಿ ಇರ್ತಕ್ಕಂಥ ಒಂದು ಲೈವ್ ಎಕ್ಸಾಂಪಲ್ ಅದು. ಇನ್ನು ತೀರಾ ಯಾವ ಕಡೆ ಹೆಚ್ಚು ಗಮನ ಕೊಡಬೇಕು ಬಸವರಾಜ? ಈಗ ಮಕ್ಕಳು ಕೇವಲ ಇತಿಹಾಸಕ್ಕೆ ಹೆಚ್ಚು ಬಿಟ್ರೆ ನಕ್ಷೆ ಇವೆರಡಕ್ಕೆ ಸೀಮಿತವಾಗಿ ಪ್ರಶ್ನೆಗಳು ಬಂದಿವೆ. ಆದರೆ ಸಮಾಜಶಾಸ್ತ್ರ, ರಾಜ್ಯಶಾಸ್ತ್ರ, ವ್ಯವಹಾರಾಧ್ಯಯನ, ಅರ್ಥಶಾಸ್ತ್ರ ಇವುಗಳು ಸಹ ಪ್ರಮುಖವಾದದ್ದು. ಜೊತೆಗೆ ಅಂಕ ಗಳಿಸೋದಕ್ಕೆ ಸುಲಭ ಮಾರ್ಗ. ಅರ್ಥಶಾಸ್ತ್ರ, ವ್ಯವಹಾರ ಅಧ್ಯಾಯಗಳಲ್ಲಿ ಮ್ಯಾಕ್ಸಿಮಮ್ ಒಂದು 5ರಿಂದ 7 ಪ್ರಶ್ನೆಗಳಷ್ಟೇ ರಚನೆ ಮಾಡೋಕ್ಕೆ ಸಾಧ್ಯತೆ ಇರೋದು. ಅದು 2 ಅಂಕ ಆಗಿರಲಿ, 3 ಅಂಕ ಆಗಿರಲಿ, 4 ಅಂಕ ಆಗಿರಲಿ. ಹಾಗಾಗಿ ಅವುಗಳನ್ನ ನಾವು ಸರಳವಾಗಿ ಉತ್ತರಿಸೋದಕ್ಕೆ
ಪ್ರಿಪೇರ್ ಆಗಬೇಕು. ಮತ್ತೆ ಕೆಲವು ಟೆಕ್ನಿಕ್ ಕಲ್ತ್ಕೊಳ್ಬೇಕು ಸರ್. ನಮ್ಮ ಮಕ್ಕಳು ನಾಲೆಡ್ಜ್ ಇರುತ್ತೆ, ಬರೆಯಕ್ ಬರಲ್ಲ ಅವ್ರಿಗೆ. ಒಂದ್ ಪ್ರಶ್ನೆ ಭಾಷೆನೂ ಕಲ್ತ್ಕೊಂಡ್ರು. ಹೌದು. ಈಗ ಸಾರಿಗೆಯ ಪ್ರಾಮುಖ್ಯತೆ ಅಂತ, ಕೈಗಾರಿಕೆಯ ಪ್ರಾಮುಖ್ಯತೆ ಅಂತ ಬಂದ್ರೆ ಈಗಾಗಲೇ ನಮಗೆ ಗೊತ್ತು ಅದರಿಂದ ಏನೇನು ಅನುಕೂಲ ಅಂತ. ಜನರಲ್ ಆಗಿ ಬರಿಬಹುದು ಅದನ್ನ. ಇದನ್ನ ನಾವು ಸರಳವಾಗಿ ಬರೆಯೋದನ್ನ ಕಲ್ತ್ಕೊಂಡ್ರೆ ಮಾಡ್ಬೋದು. ಓಕೆ, ಇನ್ನೊಂದು ಕರೆ ಇದೆ. ಹಲೋ ಹಲೋ ಸರ್, ಚೈನೀಸ್ ರಿವಲ್ಯೂಷನ್ ಎಕ್ಸ್ಪ್ಲೇನ್ ಮಾಡ್ಬೋದಾ ಆಂಗ್ಲ ಭಾಷೆಯಲ್ಲಿ? ನಿಮ್ಮ ಹೆಸರು ಹೇಳಿ. ಸೂರಜ್ ಅಂತ, ಮಂಗಳೂರಿಂದ. ಓಕೆ ಸರ್, ಚೈನೀಸ್ ರೆವಲ್ಯೂಷನ್ ಬಗ್ಗೆ. ಚೈನಾ ರೆವಲ್ಯೂಷನ್ 1917 ಆದದ್ದು, ಅಂಡರ್ ದ ಲೀಡರ್ಶಿಪ್ ಆಫ್ ಸನ್ಯಾತ್ ಸೇನ್. ಚೈನಾ ಒಂದು ರಿಪಬ್ಲಿಕ್ ಕಂಟ್ರಿ ಆಗ್ತದೆ 1911. 1911 ಆನ್ವರ್ಡ್ಸ್ ಚಿಯಾಂಗ್ ಕೈ ಶೇಕ್, ಇವಾನ್ ಶಿಕಾಯ್ ಇವರೆಲ್ಲ ಅಧಿಕಾರಕ್ಕೆ ಬರ್ತಾರೆ. ಇದಾದ ನಂತರ ಮಾವೋರವರ ನೇತೃತ್ವದಲ್ಲಿ ಚೈನಾ ಕ್ರಾಂತಿ ಅಂತಕ್ಕಂಥದ್ದು ನಡೆಯುತ್ತೆ. ಚೈನಾ ಕ್ರಾಂತಿಯ ನಂತರ ಮಾವೋ ಲೀಡರ್ಶಿಪ್ಪಲ್ಲಿ ಇದು ಕಮ್ಯುನಿಸ್ಟ್ ರಾಷ್ಟ್ರ ಆಗಿ, ಕಮ್ಯುನಿಸ್ಟ್ ಕಂಟ್ರಿ ಆಗಿ ಕನ್ವರ್ಟ್ ಆಗ್ತದೆ. ಚೈನಾ ಕ್ರಾಂತಿ ಅಂತ ನೀವು ಒಟ್ಟಿಗೆ ಕೇಳಿರೋ ಕಾರಣ ಒಂದೇ ಭಾಗ ಬರೀಲಿಕ್ಕೆ. ಇದಾದ ನಂತರ ಚೈನಾದ ಒಳಗಡೆ ಲೀಪ್ ಫಾರ್ವರ್ಡ್ ಅಂತ ಬರ್ತದೆ. ಇವುಗಳನ್ನು ಕೂಡ ಬರಿಬೇಕಾಗ್ತದೆ. ಅಂದರೆ ದೀರ್ಘ ನಡೆ ಬರ್ತದೆ. ಅದಾದ ನಂತರ ಮುಂಜಿಗಿತ ಅಂತ ಬರ್ತದೆ. ಇವುಗಳನ್ನೆಲ್ಲ ಕನ್ಸಾಲಿಡೇಟ್ ಮಾಡಿ ಬರಿಬೇಕಾಗ್ತದೆ. ಇವತ್ತು ಏಷ್ಯಾದ ಬಲಿಷ್ಠ ರಾಷ್ಟ್ರಗಳಲ್ಲಿ ಒಂದು ಅಂತ ಬರ್ಕೊಳ್ಬೇಕಾಗ್ತದೆ. UN ಪರ್ಮನೆಂಟ್ ಮೆಂಬರ್ಶಿಪ್ಪನ್ನು ಸೆಕ್ಯೂರಿಟಿ ಕೌನ್ಸಿಲಲ್ಲಿ ಪಡ್ಕೊಂಡಿದೆ ಅಂತಕ್ಕಂಥದ್ದನ್ನು ಕನ್ಸಾಲಿಡೇಟೆಡ್ ಮಾಡಿ ಬರಿಬೇಕಾಗ್ತದೆ. ಸರ್, ಇವ್ರು ಕೇಳಿದ ಪ್ರಶ್ನೆ ಹೆಂಗಿತ್ತು ಅಂದರೆ, ಚೈನಾ ರೆವಲ್ಯೂಷನ್ ಅಂದರೆ 1911 ಟಿಲ್ ಇಲ್ಲಿ ತನಕನೂ ನಾವು ಬರ್ಕೊಳ್ಬೇಕು, ಮಾವೋದ್ ತನಕ ಬರ್ಕೊಂಡು ಬರಬೇಕಾಗ್ತದೆ. ಹಾಗಾಗಿ ಎಲ್ಲ ಪಾಯಿಂಟ್ಸ್ ಮಾಡಿ ಬರ್ಕೊಂಡು ಬರಬೇಕಾಗ್ತದೆ. ಪುಸ್ತಕದಲ್ಲಿ ಚೆನ್ನಾಗಿದೆ, ಬರಿಬೋದು. ಸರ್, ಈಗ ಅಷ್ಟುದ್ದ ಬರಿಬೇಕಂದ್ರೆ ಅದು 4 ಅಂಕದ ಪ್ರಶ್ನೆ ಆಗಿರ್ಬೇಕಾಗತ್ತೆ, ಅಥವಾ 3 ಅಂಕಕ್ಕೂ ಕೇಳಬಹುದು, ಕೇಳಬಾರ್ದು ಅಂತಿಲ್ಲ. ಈಗಾಗಲೇ ಅವ್ರಿಗೆ ಅಭ್ಯಾಸ ಆಗಿದೆ ಬರ್ದು. ಜೊತೆಗೆ ಈ ಅಂಶಗಳಲ್ಲಿ ಅವರು ಒಂದ್ ಕಡೆ ಪಟ್ಟಿ ಮಾಡ್ಕೋಬೇಕು. ಇದು ಕಾರಣ, ಇದು ಪರಿಣಾಮ, ಇದು ಈಗಿನ ಸ್ಥಿತಿ. ಈ ಥರನೂ ಅವರು ಡಿವೈಡ್ ಮಾಡ್ಕೊಂಡು ಓದ್ಬೋದು. ಇತಿಹಾಸ ಓದೋದಕ್ಕೆ ಬೇಕಾದಷ್ಟು ಮಾರ್ಗಗಳಿದ್ದಾವೆ, ಆದರೆ ನಾವು ನಮ್ಮದೇ ಮಾರ್ಗವನ್ನು ಕಂಡು ಹಿಡ್ಕೋಬೇಕಾಗತ್ತೆ. ಸರ್, ಇನ್ನೊಂದು, ಕೆಲವು ಟೈಮಲ್ಲಿ ನಾವು ಪಠ್ಯ ಪುಸ್ತಕ ಓದ್ಬಿಟ್ಟು ತುಂಬಾ ಕಠಿಣ ಈ ಪಾಠ ಅಂತ ಅನ್ಕೊಂಡ್ಬಿಡ್ತೀವಿ. ಉದಾಹರಣೆಗೆ ಜಾಗತೀಕರಣ ಅಂತ ಒಂದು ಪಾಠ ಇದೆ, ವ್ಯವಹಾರದಲ್ಲಿ ಜಾಗತೀಕರಣ. ಈಗ ಅದರಲ್ಲಿ ನಕಾರಾತ್ಮಕ ಪರಿಣಾಮಗಳು, ಕೆಲವು ಟೆಕ್ಸ್ಟ್ ಬುಕ್ ವಾಕ್ಯಗಳನ್ನ ಫಸ್ಟ್ ಓದಬೇಕು, ಅರ್ಥೈಸ್ಕೊಳ್ಬೇಕು, ಕೆಲವು ಸರಳ ವಾಕ್ಯಗಳನ್ನ ರಚನೆ ಮಾಡ್ಕೊಳ್ಬೇಕು. ಈಗ ಅದಕ್ಕೊಂದು ಉದಾಹರಣೆ ಕೊಡ್ತೀನಿ, ಪ್ರಯತ್ನ ಪಡಿ. ನಕಾರಾತ್ಮಕ ಪರಿಣಾಮಗಳು ಜಾಗತೀಕರಣದ: ಪರಿಸರ ಮಾಲಿನ್ಯ ಉಂಟಾಗುತ್ತದೆ, ಶ್ರೀಮಂತರು ಇನ್ನೂ ಶ್ರೀಮಂತರಾಗುತ್ತಾರೆ, ಬಡವರು ಇನ್ನೂ ಬಡತನಕ್ಕೆ ಈಡಾಗುತ್ತಾರೆ, ನಿರುದ್ಯೋಗ ಸಮಸ್ಯೆ ಉಂಟಾಗಬಹುದು, ಬಾಲಕಾರ್ಮಿಕ ಪದ್ಧತಿ ಮತ್ತು ಗುಲಾಮಗಿರಿಗೆ ಕಾರಣವಾಗುತ್ತದೆ. ಈ ರೀತಿ ಸರಳ ವಾಕ್ಯಗಳ ರಚನೆ ಮಾಡ್ಕೊಂಡ್ರೆ ಟೆಕ್ಸ್ಟ್ ಬುಕ್ ಅಲ್ಲಿ ಇರೋದನ್ನ ಅರ್ಥೈಸ್ಕೊಂಡು ಎಲ್ಲಾ ಪ್ರಶ್ನೆಗಳಿಗೂ ಬರಿಬಹುದು, ಯಾವುದೂ ಕಠಿಣ ಆಗಲ್ಲ. ಯಾವುದೂ ಕೊಟ್ಟರು ಬರಿಬಹುದು, ಅಥವಾ ಇವರಿಗೆ ಆತರ ಒಂದು ಪಟ್ಟಿ ಮಾಡ್ಕೊಳ್ಳೋ ಒಂದು ಶಕ್ತಿನೂ ಬರಬೇಕು. ಎಸ್ಸೆ ರೈಟಿಂಗ್ ಸ್ಟೈಲ್ ಗೊತ್ತಿದ್ರೆ ಆರಾಮ್ಸೆ ಪ್ರಶ್ನೆನೂ ಮಾಡಬಹುದು, ಲೆಂತಿ ಆನ್ಸರ್ಸ್ಗೆ ಅಂತ ಹೇಳಿ. ಓಕೆ, ಇದು ಕಾರ್ಯಕ್ರಮದ ಅವಧಿ ಮುಗಿತಾ ಇದೆ. ಮುಗಿಯಕ್ಕಿಂತ ಮುಂಚೆ ಅವರಿಗೆ ಒಂದು ಪುನರ್ಮನನ ಅಂತ ಇಟ್ಕೊಳ್ಳೋಣ. ಏನು ನೀವು ಅವರಿಗೆ ಬರವಣಿಗೆಗೆ ಸಂಬಂಧಪಟ್ಟ ಹಾಗೆ, ಈಗಾಗಲೇ ಸ್ವಲ್ಪ ದಿವಸ ಆಗೋಗಿದೆ, ಬಿಟ್ಟಿದ್ದಾರೆ, ಬಟ್ ಸೋಷಿಯಲ್ ಸ್ಟಡೀಸ್ ಬರೆಯೋ ಅಷ್ಟೊತ್ತಿಗೆ ಅವರ ಬರವಣಿಗೆ ಮತ್ತೆ ಸ್ಟ್ಯಾಂಡರ್ಡೈಸ್ ಆಗಿರುತ್ತೆ. ಚೆನ್ನಾಗಿ ಬರೀಬೇಕು. ಕೆಲವ್ರು ಏನು ಮಾಡ್ತಾರೆ, ಅಂಡರ್ಲೈನ್ ಎಲ್ಲ ಮಾಡ್ತಾರೆ. ಅಗತ್ಯ ಇದೆಯಾ ಅಂದ್ರೆ ಸಮಯವನ್ನ ನೋಡ್ಕೊಳ್ಬೇಕು ವಿದ್ಯಾರ್ಥಿಗಳು. ಅಕ್ಷರಗಳು ಬೇರೆಯವರು ಓದೋದಕ್ಕೆ ಅರ್ಥ ಆಗುವಾಗಿರ್ಬೇಕು, ನೀವು ಓದೋದಕ್ಕಲ್ಲ. ಎರಡನೇದಾಗಿ ಪ್ರಶ್ನೆ ಸಂಖ್ಯೆ ಹಾಕೋದನ್ನ ಮರಿಬೇಡಿ, ಕರೆಕ್ಟಾಗಿ ಹಾಕಿ. ಜೊತೆಗೆ ಒಂದೇ ಪ್ರಶ್ನೆಗೆ 2-3 ಕಡೆ ಉತ್ತರ ಬರೆಯೋ ಹವ್ಯಾಸ ಕೆಲವರು ಇಟ್ಕೊಂಡಿದ್ದಾರೆ. ಆದ್ರೆ ದಯವಿಟ್ಟು ಮಕ್ಕಳ ಗಮನಿಸಿ, ನಾವು ವ್ಯಾಲ್ಯೂಯೇಷನ್ ಮಾಡುವಾಗ ಮೊದಲು ಯಾವ್ದು ಬರ್ದಿರ್ತೀರೋ ಅದನ್ನು ಮಾತ್ರ ಕನ್ಸಿಡರ್ ಮಾಡ್ಬಿಡ್ತೀವಿ. ಫಸ್ಟ್ ತಪ್ಪು ಬರ್ದು ಎರಡನೇ ಸರಿ ಬರ್ದಿದ್ರೆ, ಸರಿ ಬರ್ದಿದ್ರು ನಾವು ಅದು ರಿಪೀಟ್ ಅಂತ ಹೇಳಿ ನಾವು ಕನ್ಸಿಡರ್ ಮಾಡ್ಬಿಡ್ತೀವಿ. ತಪ್ಪು ಅನ್ನೋದನ್ನೇ ಮೊದಲು ಬರ್ದಿರೋದನ್ನ ತಗೊಂಡ್ಬಿಡ್ತೀವಿ. ಹಾಗಾಗಿ ಒಂದ್ಸಾರಿ ಬರ್ದದನ್ನ ನೋಡಿ, ಅಕಸ್ಮಾತ್ ತಪ್ಪಾದ್ರೆ ಅದನ್ನ ಇಂಟು ಮಾರ್ಕ್ ಹಾಕಿ ಅದನ್ನ ಪುನಃ ಬರೀ ನಂಬರ್ ಇಂಟು ಮಾರ್ಕ್ ನೀವೇ ಹಾಕಿದ್ರೆ ನಾವು ಅದನ್ನ ನಾವು ಕನ್ಸಿಡರ್ ಮಾಡ್ತೀವಿ, ನಾವು ಬಿಟ್ಟು ಅದನ್ನ ಮಾಡ್ತೀವಿ. ಹಲೋ, ನಮಸ್ತೆ. ರಮೇಶ್ ಅಂತ ಬೆಂಗಳೂರಿಂದ. ಮೋಸ್ಟ್ ಎಕ್ಸ್ಪೆಕ್ಟೆಡ್ ಮೋಸ್ಟ್ ಪ್ರಾಬಬಲ್ ಕ್ವಶನ್ಸ್ ಯಾವ್ದುಂಟು ಅಂತ ಹೇಳಿ. ಅದು ಹಂಗೆ ಹೇಳೋದು ಒಂದೇ ಒಂದು ಎಕ್ಸ್ಪೆಕ್ಟೆಡ್ 1 ಮಾರ್ಕಿನ ಏನು ನಿಮ್ಮ ಮ್ಯಾಪ್ ಇದೆ ಅದು 100% ಓಪನ್ ಸೀಕ್ರೆಟ್. ಅದರಲ್ಲಿ 4 ಬರೆಯುವಂಥದ್ದು ಜಿಯೋಗ್ರಫಿಯಲ್ಲಿ ಇರ್ತಕ್ಕಂಥ ಯಾವುದೇ ಒಂದು ಸ್ಥಳ ಆಗ್ಬೋದು, ಅದು 5 ಮಾರ್ಕಿಗೆ. ಅದು ಎಲ್ಲ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಉಳಿದಂತೆ ಇನ್ನು 38 ಚಾಪ್ಟರ್ಗಳಲ್ಲೂ ಕೂಡ ಮಿಕ್ಸ್ ಮಾಡಿ ಕೇಳ್ತಾರೆ ಅಂತ ಇಬ್ಬರು ಕೂಡ ಹೇಳಿದ್ದಾರೆ. ಚಾನೇಶ್ವರ, ನೀವೇ ಒಮ್ಮೆ ಹೇಳ್ಬಿಡಿ ಅದನ್ನ. ಎಕ್ಸ್ಪೆಕ್ಟೆಡ್ ಅಂತ ಏನಿಲ್ಲ, ಎಲ್ಲವೂ ಯಾವುದೂ ಇಲ್ಲ ಸರ್. ದಯಮಾಡಿ ಎಲ್ಲ ಪಠ್ಯಗಳನ್ನು ಚೆನ್ನಾಗಿ ಅಭ್ಯಾಸ ಮಾಡ್ಕೊಳ್ಳಿ. ಎಲ್ಲವೂ ಎಕ್ಸ್ಪೆಕ್ಟೆಡ್.
ಯಾವ್ದು ಎಕ್ಸ್ಪೆಕ್ಟೆಡ್ ಅಲ್ಲ ಅಂತ ಹೇಳೋದು? ಯಾವ್ದು ಎಕ್ಸ್ಪೆಕ್ಟೆಡ್ ಅಂತ ಕೇಳ್ತಾ ಇದ್ದೀರಾ, ಯಾವ್ದು ಎಕ್ಸ್ಪೆಕ್ಟೆಡ್ ಅಲ್ಲ? ಹಾಗಲ್ಲ. ಇತಿಹಾಸದಲ್ಲಿ ಪಾಠಗಳನ್ನ ಇಡ್ಲಿಕ್ಕೆ ಕಾರಣ ಇದೆ. ಪ್ರತಿಯೊಂದು ಕಲೀಲಿಕ್ಕೂ ಕೂಡ ಇತಿಹಾಸವನ್ನ ಮರೆತು ಇತಿಹಾಸನ ಸೃಷ್ಟಿ ಮಾಡಕ್ಕಾಗಲ್ಲ. ಇತಿಹಾಸದ ಸಾಲುಗಳು ಜೀವನವನ್ನ ಕಟ್ಟಿಕೊಡ್ತವೆ. ಹಾಗಾಗಿ ಪ್ರತಿಯೊಂದು ಮುಖ್ಯ ಅಂತಾನೆ ಪಠ್ಯಪುಸ್ತಕ ರಚನಾಕಾರರು ಪಠ್ಯಗಳನ್ನು ಇಟ್ಟಿರ್ತಕ್ಕಂಥದ್ದು ಅನ್ನೋದನ್ನ ದಯಮಾಡಿ ಗಮನಿಸಬೇಕು. ಪ್ರತಿಯೊಂದು ಮುಖ್ಯ ಪಠ್ಯಪುಸ್ತಕ ಅಭ್ಯಾಸ ಮಾಡಿ. ಹೀಗೆ ಹೇಳೋಣ, ಒಂದನೇ ಚಾಪ್ಟರ್ ಬಹಳ ಮುಖ್ಯ, ಎರಡನೇ ಚಾಪ್ಟರ್ ಅದು ಅತಿ ಮುಖ್ಯ ಅಂತ, ಹಂಗೆ 38 ಚಾಪ್ಟರ್ಗೂ ಹೇಳ್ಬಿಡೋದು. ಹಲೋ ಸರ್, ನಮಸ್ಕಾರ. ನಮಸ್ತೆ, ತಮ್ಮ ಹೆಸರು? ಸರ್, ನಮ್ಮ ಚಿನ್ಸ್ವಾಮಿ ಅಂತ ಹೊಳೆಹುಂಡಿಯವರು HD ಕೋಟೆ ತಾಲೂಕು. ಸರ್, ಚಿನ್ಸ್ವಾಮಿ ಅವ್ರ ಪ್ರಶ್ನೆ ಕೇಳ್ತೀರಿ? ಹಾ ಸರ್, ಈಗ ನಿಮ್ಮ ರೇಡಿಯೋದಲ್ಲಿ ಒಳ್ಳೆ ವಿದ್ಯಾರ್ಥಿಗಳಿಗೆ ಇದ್ ಮಾಡಿದೀರ ಸರ್. ಮತ್ತೆ ಈಗ ಎಕ್ಸಾಮ್ ಇದಾದ್ಮೇಲೆ ಸರ್ ಅದು ರಿಸಲ್ಟ್ನು ಲೇಟ್ ಏನ್ ಆಗಲ್ಲ ಸರ್? ಸರ್, ಈಗ ಫಸ್ಟ್ ಎಕ್ಸಾಮ್ ಬರ್ದು ಬಿಡ್ಲಿ, ಎಕ್ಸಾಮ್ ಮುಗಿತಿದ್ದಂಗೆ ಅಲ್ಲಿ ವ್ಯಾಲ್ಯೂಯೇಷನ್ ಶುರು ಮಾಡೋದಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಯಾಕಂದ್ರೆ ಪ್ರತಿ ದಿವಸ ಅವತ್ತಿನ ಕ್ವಶನ್ ಪೇಪರ್ಗಳು ಹೋಗ್ಬಿಡ್ತವೆ, ಇಲ್ಲಿರಲ್ಲ. ಈ ಡಿವಿಷನ್ ಇನ್ನೊಂದು ಡಿವಿಷನ್ಗೋ ಮತ್ತೊಂದ್ ಕಡೆ ಅದು ವ್ಯವಸ್ಥೆ ಮಾಡಿದ್ದಾರೆ. ಅವ್ರ ಮಿನಿಸ್ಟರ್ ಕೂಡ ಹೇಳಿಕೆ ಕೊಟ್ಟಿದ್ದಾರೆ, ಬೇಗ ರಿಸಲ್ಟ್ ಕೊಡ್ತೀವಿ, ಮತ್ತೆ ಸಪ್ಲಿಮೆಂಟರಿ ಎಕ್ಸಾಮ್ ಮಾಡ್ಬೇಕಲ್ಲ ಸರ್. ಅದಕ್ಕೆ ಮತ್ತೆ ಕಾಲೇಜಿಗೆ ಬೇರೆ ಸೇರಿಸ್ಬೇಕು, ಮಾಡ್ತಾರೆ ಸರ್, ಏನ್ ಸಮಸ್ಯೆ ಇಲ್ಲ, ಧೈರ್ಯವಾಗಿ ಬರೀಲಿಕ್ಕೆ ಹೇಳಿ ಸರ್. ನಮಸ್ಕಾರ ಸರ್. ಕಾರ್ಯಕ್ರಮದ ಅವಧಿ ಮುಗಿತಾ ಇದೆ. ಒಂದಷ್ಟು ಅಂತಿಮ ಹಂತದ ಸಿದ್ಧತೆಗಳಿಗೆ ಅವರಿಗೆ ತಯಾರಿ ಮಾಡಬೇಕಲ್ಲ. ಮಕ್ಕಳೇ, ಈಗಾಗಲೇ ನೀವು ಒಂದು ಮಾತು ಹೇಳ್ತಾರೆ ದೊಡ್ಡವರು, ಮಕ್ಕಳ ಸ್ಕೂಲ್ ಮನೇಲಲ್ವೇ ಅಂತ. 90 ದಿನಗಳ ಕಾಲ ಅದಕ್ಕಿಂತ ಹಿಂದೆ ಗುರುಗಳ ಮಾರ್ಗದರ್ಶನದಲ್ಲಿ ಕಲಿತಿದ್ದೀರಾ. ಅದಾದ ನಂತರ ನಿಮ್ಮ ತಂದೆ ತಾಯಿಗಳ ಮಾರ್ಗದರ್ಶನದಲ್ಲಿ ಮನೆಯಲ್ಲಿ ಕುಳಿತು ಅಭ್ಯಾಸ ಮಾಡಿದ್ದೀರಾ. ಪರೀಕ್ಷೆನ ಖಂಡಿತವಾಗ್ಲೂ ದಿಟ್ಟವಾಗಿ ಎದುರಿಸ್ತೀರಾ ಅಂತಕ್ಕಂಥ ನಂಬಿಕೆ ನನಗಿದೆ. ಅದಕ್ಕಿಂತ ಮುಂಚೆ ಒಂದು ದಿನ ಕೂಡ ಸಮಾಜ ವಿಜ್ಞಾನ ಓದಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಸರ್. ಹಾಗಾಗಿ ಈಗಾಗಲೇ ಓದಿರೋದನ್ನ ದಯಮಾಡಿ ಪುನರಾವರ್ತನೆ ಮಾಡಿ, ಬರೆದು ಪುನರಾವರ್ತನೆ ಮಾಡಿ, ಮುಖ್ಯಾಂಶಗಳನ್ನು ಅಂಡರ್ಲೈನ್ ಮಾಡಿ, ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರಶ್ನೆಯ ಸಂಖ್ಯೆಯನ್ನು ಹಾಕೋದು ಮರಿಬೇಡಿ, ನೀಟಾಗಿ ಬರೀರಿ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಬಯಸ್ತೇನೆ. ಖಂಡಿತ ವಿದ್ಯಾರ್ಥಿಗಳಿಗೆ ಯಶಸ್ಸು ಸಿಗುತ್ತೆ, ಅತ್ಯಂತ ಉತ್ತಮ ಫಲಿತಾಂಶ ಬರ್ತದೆ ಅಂತಕ್ಕಂತಹ ನಿರೀಕ್ಷೆ ಶಿಕ್ಷಕ ವರ್ಗದ್ದು, ಪೋಷಕ ವರ್ಗದ್ದಾಗಿದೆ. ಒಳ್ಳೇದಾಗ್ಲಿ ಅಂತಕ್ಕಂಥ ಮಾತನ್ನ ಹೇಳಿಕೆ ಇಷ್ಟ. ಅವರು ಮ್ಯಾಪ್ ಮತ್ತೆ ಮತ್ತೆ ಬರೆದು ಕಲೀಲಿ. ಯಾಕಂದ್ರೆ 1 ಮಾರ್ಕು ನೀವು ಏನು 80ರಲ್ಲಿ 1 ಮಾರ್ಕ್ ಈಗಾಗಲೇ ಓಪನ್ ಸೀಕ್ರೆಟ್ ಹೇಳಿದಿರಿ, ಇನ್ನು 79 ಅಂಕ ಅಷ್ಟೇ ಇರೋದು. ಅದು ಎಲ್ಲಿ ಬೇಕಾದ್ರೂ ಕೇಳ್ತೀರಿ. ಎಲ್ಲ ಚಾಪ್ಟರ್ ಬಹಳ ಬಹಳ ಇಂಪಾರ್ಟೆಂಟು, ಯಾವುದು ಬಿಡಬೇಡಿ. ಕತೆ ತರ ಓದ್ಕೊಂಡು ಹೋಗಿದ್ದೀರಿ, ಬರೀರಿ. ಬಸವರಾಜ್, ಮೊದಲು ಎಲ್ಲಾ ಪ್ರಶ್ನೆಗಳಿಗೂ ಉತ್ತರಿಸಿ, ಯಾವುದು ಕಷ್ಟ ಬಿಡಬೇಡ ಅಂತ ಬಿಡಬೇಡಿ, ಎಲ್ಲಾ ಪ್ರಶ್ನೆಗಳಿಗೂ ಉತ್ತರಿಸಿ. ಒಂದನೇದಾಗಿ. ಎರಡನೇದಾಗಿ, ಈಗ ಓದೋದಕ್ಕೆ ನಿಮಗೆ ಕೆಲವ್ರಿಗೆ ವ್ಯಕ್ತಿಗೆ ಕೆಲವು ಅಧ್ಯಾಯಗಳು ಕಂಡ್ರೆ ತುಂಬಾ ಇಷ್ಟ ಇರುತ್ತೆ. ಕೆಲವ್ರು ನಿರಂತರವಾಗಿ ಓದಿದ್ರೆ ಅವ್ರಿಗೆ ತೊಂದರೆ ಇಲ್ಲ. ಕೆಲವರು ಆಟ ಆಡ್ಕೊಂಡು ಕಾಲ ಕಳೆದ್ಬಿಟ್ಟಿರೋರಿಗೆ ಈಗ 13 ದಿನ ಓದ್ಬೇಕಲ್ಲ ಅನ್ನೋ ಭಯ ಇರುತ್ತೆ. ಅವ್ರೇನ್ ಮಾಡಿ, ನಿಮ್ಗೆ ಇಷ್ಟವಾಗಿರೋ ಪಾಠಗಳನ್ನ ಕ್ರಮವಾಗಿ ಹಾಕೊಂಡು ಅದನ್ನ ಓದ್ಕೊಂಡು ಹೋಗಿ. ಎಲ್ಲ ಯಾವ್ದನ್ನು ಬಿಡಬೇಡಿ. ಫಸ್ಟ್ ಇಷ್ಟವಾಗಿರೋ ಪಾಠಗಳನ್ನ ಓದಿ, ಅದು ನೆನಪಲ್ಲಿ ಉಳಿಯುತ್ತೆ. ಎಲ್ಲ ಧೈರ್ಯವಾಗಿರಿ. ನಿಮ್ಗೆ ಈಗಾಗಲೇ ನಿತ್ಯ ಜೀವನದಲ್ಲಿ ನಾವು ನಾಲೆಡ್ಜ್ ಪಡೆದಿರುತ್ತೀವಿ. ಆ ನಾಲೆಡ್ಜನ್ನು ಬಳಸ್ಕೊಂಡು ಸರಳವಾಗಿ ಪ್ರಶ್ನೆಗೆ ಉತ್ತರಿಸಿ. ಖಂಡಿತ ನೀವು ಹೆಚ್ಚು ಅಂಕವನ್ನ ಗಳಿಸ್ಬೋದು, ಉತ್ತೀರ್ಣರಾಗ್ಬೋದು. ಸೊ ಅವರಿಗೆ ಶುಭಾಶಯಗಳನ್ನು ಹೇಳ್ತಾ, ಮಂಗಳವಾರ ನಾವು DDPI ಮತ್ತು ಶಿಕ್ಷಣಾಧಿಕಾರಿಗಳ ಜೊತೆಗೆ ಸಂವಾದವನ್ನು ಇಟ್ಕೊಳ್ತಾ ಇದ್ದೇವೆ. ಸಾಧ್ಯವಾದರೆ SSLC ಬೋರ್ಡಿನ ಚೇರ್ಮನ್ ಜೊತೆಗೂ ಕೂಡ ಅವರಿಗೆ ಮಾಹಿತಿಯನ್ನು ಕೊಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಖಂಡಿತ ಎಕ್ಸಾಮ್ ಬರೀರಿ, ಏನೂ ಗಾಬರಿ ಬೇಡ. ಮೊದಲನೇ ದಿವಸ ಸ್ವಲ್ಪ ಆತಂಕ ಭಯ ಇರುತ್ತೆ, ಏನೂ ಆ ಭಯ ಇಟ್ಕೋಬೇಡಿ. ಮನಃಶಾಸ್ತ್ರಜ್ಞರು ನಿಮ್ಗೆ ಹೇಳಿದ್ದಾರೆ, ಖಂಡಿತ ನೀವು ಬರೆಯಬಲ್ಲಿರಿ, ಬರೀತೀರಿ ಅಂತ. ಆಲ್ ದ ಬೆಸ್ಟ್. ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಚಾನೇಶ್ವರ ರಾವ್ ಮತ್ತು ಬಸವರಾಜ್ ಅವರೇ, ನಿಮಗೂ ಕೂಡ ನಮಸ್ಕಾರ. ಧನ್ಯವಾದಗಳು ಸರ್. ಇದುವರೆಗೆ SSLC ವಿದ್ಯಾರ್ಥಿಗಳಿಗೆ ಪರೀಕ್ಷಾ ಸಿದ್ಧತೆ ನೇರ ಫೋನ್ ಇನ್ ಕಾರ್ಯಕ್ರಮವನ್ನ ಕೇಳಿದಿರಿ. ಈ ಕಾರ್ಯಕ್ರಮದಲ್ಲಿ ಸಮಾಜ ವಿಜ್ಞಾನ ಪತ್ರಿಕೆ ಕುರಿತ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಿದವರು ಸಮಾಜ ವಿಜ್ಞಾನ ಸಹ ಶಿಕ್ಷಕರಾದ ಬಸವರಾಜು ಮತ್ತು BK ಚಾನೇಶ್ವರ ರಾವ್. ತಾಂತ್ರಿಕ ನೆರವು ವಿಜಯ್ ಪಾಲ್ ಹಾಗೂ MN ಮುರಳೀಧರ. ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ಬೇದ್ರೆ ಮಂಜುನಾಥ್.